ಒಬ್ಬ ಜಿಯೋಗ್ರಫಿಕಲ್ ಪ್ರೊಫೆಸರ್ ತುಂಬಾ ರಿಸರ್ಚ್ ಮಾಡಿ ಕೊರಿಯಾ ಗವರ್ನಮೆಂಟ್ ಹಾಗೆ ಮೇಲಾಧಿಕಾರಿಗಳಿಗೆ ಹೇಳ್ತಾನೆ, ಇನ್ನು ಸ್ವಲ್ಪ ದಿನಗಳಲ್ಲಿ ಒಂದು ದೊಡ್ಡ ಸುನಾಮಿ ನಮ್ಮ ಸಿಟಿ ಮೇಲೆ ಬರುತ್ತೆ, ಇದರಿಂದ ನಾವು ಅದಕ್ಕೆ ಬೇಕಾಗಿರೋ ಪ್ರಿಕಾಷನ್ಸ್ ತಗೋಬೇಕು ಅಂತ. ಆದ್ರೆ ಇವನ ಮಾತುಗಳು ಯಾವ ಗವರ್ನಮೆಂಟ್ ಮೇಲಾಧಿಕಾರಿಗಳು ಕೂಡ ತಲೆಗೆ ಹಾಕೊಳ್ಳೋದಿಲ್ಲ. ಇವನನ್ನ ಒಬ್ಬ ಹುಚ್ಚನನ್ ಮಗನ್ ತರ ನೋಡ್ತಾರೆ. ಕಟ್ ಮಾಡಿದ್ರೆ ಅವನು ಪ್ರೆಡಿಕ್ಟ್ ಮಾಡಿರೋ ಹಾಗೆ ಒಂದು ದೊಡ್ಡ ಸುನಾಮಿ ಆ ಸಿಟಿ ಮೇಲೆ ಹಿಟ್ ಮಾಡುತ್ತೆ. ಈ ಪ್ರೊಫೆಸರ್ ಆ ಸುನಾಮಿನ ಯಾವ ತರ ಪ್ರೆಡಿಕ್ಟ್ ಮಾಡ್ದ, ಗವರ್ನಮೆಂಟ್ ಹಾಗೆ ಮೇಲಾಧಿಕಾರಿಗಳ ಹತ್ರ ಯಾವ ತರ ಕೇಳ್ಕೊಂಡ, ಲಾಸ್ಟ್ ಗೆ ಈ ಮೂವಿಯಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಟೈಡಲ್ ವೇವ್ ಅಂತ 2009 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ಇನ್ನ ಯಾರಾದ್ರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2004 ಮಧ್ಯ ಸಮುದ್ರದಲ್ಲಿ ಓಪನ್ ಆಗುತ್ತೆ. ಇಂಡೋನೇಷ್ಯಾಗೆ ಪಕ್ಕದಲ್ಲೇ ಇರೋ ಒಂದು ಇಂಡಿಯನ್ ಓಷನ್ ನಲ್ಲಿ ಸ್ವಲ್ಪ ಜನ ವ್ಯಕ್ತಿಗಳು ಒಂದು ಚಿಕ್ಕ ಬೋಟ್ ನ ಹಾಕೊಂಡು ಫಿಶಿಂಗ್ ಮಾಡೋದಕ್ಕಂತ ಬಂದಿರ್ತಾರೆ. ಇದೇ ಟೈಮ್ ಅಲ್ಲಿ ಒಂದು ಚಿಕ್ಕ ಸುನಾಮಿ ಹಾಗೆ ಜೋರಾಗಿ ಮಳೆ ಬೀಳ್ತಾ ಇರುತ್ತೆ. ಇದರಿಂದ ಹೇಗಾದ್ರೂ ಸರಿ ತಪ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಬೋಟ್ ನ ಹ್ಯಾಂಡಲ್ ಮಾಡೋನು ಹಿಂದಕ್ಕೆ ತಿರುಗಿಸೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾನೆ. ಆದ್ರೆ ಅಲ್ಲಿ ಬರ್ತಾ ಇರೋ ಒಂದು ಅಲೆಗಳಿಗೆ ಬೋಟ್ ನ ಹಿಂದಕ್ಕೆ ತಿರುಗಿಸೋದಕ್ಕೆ ಆಗೋದಿಲ್ಲ. ಇದೇ ಒಂದು ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಫಿಶಿಂಗ್ ಕೇಜ್ ಇರುತ್ತಲ್ವಾ, ಅದು ಅವನ ಮೇಲೆ ಬಿದ್ದೋಗ್ಬಿಟ್ಟಿರುತ್ತೆ. ಸೈಮಲ್ಟೇನಿಯಸ್ಲಿ ಇನ್ನೊಂದು ಕಡೆ ಕಿಮ್ಮನ್ ಒಬ್ಬ ರಿಸರ್ಚರ್ ರೀಡಿಂಗ್ಸ್ ನೆಲ್ಲ ನೋಡಿದ್ದಾದ್ಮೇಲೆ ಮೇಲಾಧಿಕಾರಿ ಹತ್ರಕ್ಕೆ ಎತ್ಕೊಂಡೋಗಿ, ಸರ್ ಇವಾಗ ಒಂದು ಚಿಕ್ಕ ಎರ್ಥಕ್ವಿಕ್ ಬಂದೈತೆ, ಇನ್ನು ಸ್ವಲ್ಪ ತಲೆ ಒಂದು ದೊಡ್ಡ ಸುನಾಮಿ ಬರುತ್ತೆ ಅಂತ ಆ ಅಧಿಕಾರಿ ಹತ್ರ ಹೇಳ್ತಿರ್ತಾನೆ. ಇದರಿಂದ ಗವರ್ನಮೆಂಟ್ ಗೆ ಒಂದು ಸುನಾಮಿ ಬರುತ್ತೆ ಅಂತ ಇನ್ಫಾರ್ಮ್ ಮಾಡೋದ್ರಿಂದ ಗವರ್ನಮೆಂಟ್ ಅಲ್ಲಿರೋ ಪ್ರಜೆಗಳಿಗೆಲ್ಲ ಒಂದು ಚಿಕ್ಕ ಸುನಾಮಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ನ ಕೊಡ್ತಾರೆ. ಇದ್ ಕಡೆ ಪ್ರಜೆಗಳೆಲ್ಲರೂ ಸುನಾಮಿಯಿಂದ ಹೇಗೆ ತಪ್ಸ್ಕೋಬೇಕು ಅಂತ ಯೋಚನೆ ಮಾಡ್ತಿರುವಾಗ ಮತ್ತೊಂದು ಕಡೆ ಈ ಸಮುದ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರಲ್ವಾ, ಇವ್ರನ್ನ ಕಾಪಾಡೋದಕ್ಕೆ ಒಂದು ರೆಸ್ಕ್ಯೂ ಟೀಮು ಹೆಲಿಕಾಪ್ಟರ್ ಅಲ್ಲಿ ಬರುತ್ತೆ. ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಈ ಬೋಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರಲ್ವಾ, ಅವರಿಗೆ ಸಂಬಂಧಪಟ್ಟಿರೋ ಫ್ಯಾಮಿಲೀಸ್ ಒಬ್ಬ ಶ್ರೀಮಂತ ವ್ಯಕ್ತಿ ಹತ್ರಕ್ಕೆ ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಅವ್ರನ್ನ ಕಾಪಾಡಬೇಕು ಅಂತ ಹೇಳಿರ್ತಾರೆ. ಒಬ್ಬರಿಗೆ ಕಾಲ್ ಮಾಡಿ ರೆಸ್ಕ್ಯೂ ಟೀಮು ಅಲ್ಲಿಗೆ ಹೋಗೈತೆ ಅಂತ ಕೇಳ್ತಿದ್ದಾನಲ್ವಾ, ಇವನೇ ಆ ಶ್ರೀಮಂತ ವ್ಯಕ್ತಿ. ರೆಸ್ಕ್ಯೂ ಟೀಮು ಅವ್ರನ್ನ ಕಾಪಾಡೋದಕ್ಕೆ ಹೋಗೈತೆ ಅಂತ ಮೇಲಾಧಿಕಾರಿಗಳಿಂದ ಇನ್ಫಾರ್ಮೇಶನ್ ಬರೋದ್ರಿಂದ ಈ ಫ್ಯಾಮಿಲೀಸ್ ಎಲ್ಲ ಸ್ವಲ್ಪ ಕಾಮ್ ಡೌನ್ ಆಗ್ತಾವೆ. ಮತ್ತೊಂದು ಕಡೆ ಈ ಸಮುದ್ರದಲ್ಲಿ ರೆಸ್ಕ್ಯೂ ಟೀಮ್ ಬಂದು ಬೇಗ ಇಲ್ಲಿಂದ ಹೊರಟೋಗ್ಬೇಕು, ಇಲ್ಲಾಂದ್ರೆ ಸುನಾಮಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರೋರ ಹತ್ರ ಹೇಳ್ತಿರುವಾಗ ಇವಾಗ ಈ ಮೂವಿ ಹೀರೋ ಆಗಿರೋ ಮಾನ್ಸಿಕ್ ಆ ಕೇಜ್ ಕೆಳಗಡೆ ಒಬ್ಬ ಮುದುಕ ಸಿಕ್ಕಾಕೊಂಡ್ಬಿಟ್ಟಿರ್ತಾನಲ್ವಾ, ಅವನನ್ನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು, ನಮ್ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮಾನ್ಸಿಕ್ ತುಂಬಾನೇ ಕಷ್ಟ ಪಡ್ತಿರ್ತಾನೆ. ಆ ಟೈಮಲ್ಲಿ ಮುದುಕನು ಕೂಡ ಒಂದು ದೊಡ್ಡ ಅಲೆ ಬಂದು ಹಿಟ್ ಮಾಡುತ್ತೆ. ಇದರಿಂದ ನನ್ನನ್ನ ಬಿಟ್ಟಾಕು ಮಾನ್ಸಿಕ್, ನನ್ನ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಮುದುಕ ನಾನು ಸತ್ತೋಗ್ಬಿಡ್ತೀನಿ ಅಂತ ಡಿಸೈಡ್ ಆಗೋಗ್ಬಿಟ್ಟಿರ್ತಾನೆ. ಅದೇ ಟೈಮ್ಗೆ ರೆಸ್ಕ್ಯೂ ಟೀಮ್ ಬಂದು ನಮ್ಮ ಹೀರೋನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ತಿರುವಾಗ ಒಂದು ದೊಡ್ಡ ಸುನಾಮಿ ಬಂದು ಬೋಟ್ ಜೊತೆಗೆ ಆ ಮುದುಕನು ಕೂಡ ಮುಳುಗೋಗ್ಬಿಟ್ಟಿರೋದನ್ನ ನೋಡಿ ನಮ್ಮ ಹೀರೋ ತುಂಬಾನೇ ಬಾಧೆ ಪಡ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದೇ ಸುನಾಮಿ ಬಗ್ಗೆ ಪ್ರತಿಯೊಂದು ಚಾನಲ್ ಅಲ್ಲೂ ಕೂಡ ನ್ಯೂಸ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಇದರಿಂದ ಇಂಡಿಯಾ, ಶ್ರೀಲಂಕಾ ಇದ್ ಕಡೆ ಇರೋ ದೇಶಗಳಿಗೆ ತುಂಬಾನೇ ಎಫೆಕ್ಟ್ ಆಗೈತೆ, ಲಕ್ಷಾಂತರ ಜನರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಬರ್ತಾ ಇರುತ್ತೆ. ಇಷ್ಟೊಂದು ದೊಡ್ಡ ಸುನಾಮಿ ಒಂದೇ ಬಾರಿ ಹಿಟ್ ಮಾಡಿರೋದ್ರಿಂದ ಅದರಿಂದ ತೆರ್ಗಡೆ ಆಗೋದಕ್ಕೆ ಪ್ರತಿಯೊಂದು ನಗರಕ್ಕೂ ಕೂಡ ತುಂಬಾ ದಿನಗಳೇ ಟೈಮ್ ಹಿಡಿಯುತ್ತೆ. ಹೀಗೆ ತುಂಬಾ ದಿನಗಳಂದ್ರೆ 5 ವರ್ಷ ಆದ್ಮೇಲೆ 2009 ಅಲ್ಲಿ ಸೀನ್ ಓಪನ್ ಆಗುತ್ತೆ. ಫಸ್ಟ್ಲಿ ನಮ್ಗೆ ಈ ಮೂವಿಗೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ನ ಪರಿಚಯ ಮಾಡಿಸ್ತಾರೆ. 2009 ಸಮ್ಮರ್ ಆಗಿರೋದ್ರಿಂದ ತುಂಬಾ ಜನರು ಬೀಚ್ ಗೆ ಬಂದು ತುಂಬಾ ಖುಷಿಯಾಗಿ ಕುಣಿದಾಡ್ತಿರ್ತಾರೆ. ಈ ಬೀಚ್ ಪಕ್ಕದಲ್ಲೇ ಒಂದು ಫಿಶಿಂಗ್ ಏರಿಯಾ ಇರುತ್ತೆ. ಆ ಫಿಶಿಂಗ್ ಏರಿಯಾದಲ್ಲಿರೋ ಪ್ರಜೆಗಳೆಲ್ಲರೂ ಫಿಶಿಂಗ್ ನ ಮಾಡ್ಕೊಂಡು ಜೀವನ ನಡೆಸ್ತಿರ್ತಾರೆ. ಹೀರೋ ಮಾನ್ಸಿಕ್ ತನ್ನ ಮಗನ ಜೊತೆ ಅವನಿಗೆ ಒಂದು ಹಲ್ಲು ಬಿದ್ದೋಗ್ಬಿಡುತ್ತೆ ಅಂತ ಅರ್ಥ ಆದ್ಮೇಲೆ ಅದಕ್ಕೊಂದು ದಾರ ಕಟ್ಟಿ ಅವನ ಜೊತೆ ಸ್ವಲ್ಪ ಖುಷಿಯಾಗಿ ಮಾತಾಡ್ಕೊಂಡು ಅವನ ಗಮನನ ಬೇರೆ ಕಡೆ ಇಟ್ಟು ಅದನ್ನ ಕಿತ್ತಾಕ್ಬಿಡೋಣ ಅಂತ ಟ್ರೈ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಹೀರೋ ಮಾನ್ಸಿಕ್ ತಮ್ಮ ಆಗಿರೋ ಸ್ಯಾಮ್ ಕೂಡ ಅಲ್ಲಿಗೆ ಬಂದು ಇವರಿಬ್ರು ಆಟ ಆಡ್ತಿರೋದನ್ನ ನೋಡಿ ಅವನು ಸ್ಮೈಲ್ ಕೊಡ್ತಿರ್ತಾನೆ. ಸ್ಯಾಮ್ ಬಂದ್ಬಿಟ್ಟು ಇದೇ ಸಮುದ್ರದಲ್ಲಿ ಲೈಫ್ ಗಾರ್ಡ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಬೇಗ ನನ್ ಜೊತೆ ಬಾ, ಅಲ್ಲೊಂದು ಗಲಾಟೆ ನಡೀತೈತೆ ಅಂತ ಹೇಳ್ಬಿಟ್ಟು ಮಾನ್ಸಿಕ್ ನ ಕರ್ಕೊಂಡು ಹೋಗ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಾನ್ಸಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಯಾರು ಎಲ್ಲಿ ಜಗಳ ಆಡಿದ್ರು ಕೂಡ ಇವನನ್ನೇ ಕರೆಯುತ್ತಾರೆ. ಅದಕ್ಕೆ ಇವನು ಅಲ್ಲಿಗೋಗಿ ಇವಾಗ ಯಾರಪ್ಪ ಜಗಳ ಮಾಡ್ತಿರೋದು ಅಂತ ಚೆಕ್ ಮಾಡಿದಾಗ ಅಲ್ಲಿ ಜಗಳ ಮಾಡ್ಕೊಂತಿರೋದು ಬೇರೆ ಯಾರು ಅಲ್ಲ, ಇವನ ಸ್ವಂತ ತಾಯಿಯ ಹಾಗೆ ಬೋಟ್ ಅಲ್ಲಿ ಒಬ್ಬ ಮುದುಕ ಸತ್ತೋಗೋ ಟೈಮ್ ಅಲ್ಲಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿರ್ತಾನಲ್ವಾ, ಆ ಹುಡುಗಿ ಹೆಸರು ಬಂದ್ಬಿಟ್ಟು ಯೂರಿ. ಹೀರೋನ ತಾಯಿ ಹಾಗೆ ಯೂರಿ ಜಗಳ ಆಡೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಅಷ್ಟೊಂದು ದೊಡ್ಡ ವಿಷಯ ಏನಲ್ಲ, ಚಿಕ್ಕ ವಿಷಯನೇ. ಹೀರೋ ಅವರ ಶಾಪ್ ಮುಂದೆ ಯೂರಿ ಫಿಶ್ ನ ಮಾರಾಟ ಮಾಡ್ತಿರ್ತಾಳೆ. ಇವ್ರಿಗೆ ಬರೋ ಕಸ್ಟಮರ್ಸ್ ಎಲ್ಲ ಯೂರಿ ಕಡೆಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೀರೋ ಅವರ ತಾಯಿ ಯೂರಿ ಜೊತೆ ಜಗಳ ಆಡ್ತಿರ್ತಾಳೆ. ಈ ಟೈಮ್ ಅಲ್ಲಿ ನಮ್ಮ ಹೀರೋ ಇಂಟೆಲಿಜೆಂಟ್ ಆಗಿ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಇವನನ್ನ ಹುಟ್ಟದಾಗಿಂದ ಬೆಳೆಸಿರೋ ತಾಯಿ
ಒಂದು ಕಡೆ ಒಬ್ಬ ಮುದುಕ ಸತ್ತೋಗೋ ಟೈಮಲ್ಲಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಸತ್ತೋಗ್ಬಿಟ್ಟಿರ್ತಾನೆ ಆ ಹುಡುಗಿ ಒಂದು ಕಡೆ. ಅದಕ್ಕೆ ಇವನು ಡೌನ್ ಟು ಹೆರ್ತ್ ಪ್ಲೇ ಮಾಡಿ ಯಾರ್ ಕಡೆನೂ ಸಪೋರ್ಟ್ ಮಾಡ್ದಿರ ಇಬ್ಬರಿಗೂ ಸಪೋರ್ಟ್ ಮಾಡ್ಕೊಂಡಿರೋ ಒಂದು ಟೈಮಲ್ಲಿ ಇವರಿಬ್ಬರ ಜಗಳ ಜಾಸ್ತಿಯಾಗಿ ಹೀರೋನ ಸೈಡ್ಗೆ ತಳ್ಬಿಟ್ಟು ಚಿಕ್ಕವರು ದೊಡ್ಡವರು ಅಂತ ನೋಡ್ಕೊಂದಿರಾ ಕೂದ್ಲಿಡ್ಕೊಂಡು ಜಗಳ ಹಾಡ್ತಿರ್ತಾರೆ. ಹೀಗೆ ಸ್ವಲ್ಪ ತಾದ್ಮೇಲೆ ಹೀರೋ ಜಗಳನೆಲ್ಲ ನಿಲ್ಸ್ಬಿಟ್ಟು ಇವ್ರಿನ ಡ್ರಾಪ್ ಮಾಡೋದಕ್ಕೆ ಅವಳ ಜೊತೆ ನಡ್ಕೊಂಡು ಹೋಗ್ತಿರುವಾಗ, ನಿನಗೆ ನಮ್ಮ ತಾಯಿ ಬಗ್ಗೆ ಗೊತ್ತಲ್ವಾ, ನೀನ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿರೋದು, ನಿನ್ಗೇನಾದ್ರೂ ಹೆಲ್ಪ್ ಬೇಕಂದ್ರೆ ನನ್ನ ಹತ್ರ ಕೇಳ್ಬೋದಾಗಿತ್ತಲ್ವಾ ಅಂತ ಕೇಳಿದಾಗ ಅದಕ್ಕೆ ಇವ್ರಿ ಇತ್ಕೊಂಡು ಐನೋ ನಮ್ಮ ಅಪ್ಪಗೆ ಕೊಟ್ಟಿರೋ ಒಂದು ಮಾತುಗೋಸ್ಕರ ನೀನು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದೀಯಾ. ಇವಾಗ ಚಿಕ್ಕ ವಿಷಯಕ್ಕೂ ಕೂಡ ನಾನು ನಿನ್ನ ಹತ್ರ ಬಂದು ಸಹಾಯ ಕೇಳೋದಕ್ಕೆ ಆಗೋದಿಲ್ಲ, ನನ್ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅಂತ ಅನ್ಕೊಂತಿದೀನಿ ಅಂತ ಹೇಳ್ತಾಳೆ. ಆವಾಗೆ ಅಲ್ಲಿಗೆ ಆ ಊರಿನ ದೊಡ್ಡ ವ್ಯಕ್ತಿ ಆಗಿರೋ ಅಂಕಲ್ ಸಾಂಗು ಕೂಡ ಇನ್ವೆಸ್ಟರ್ಸ್ ನ ಕರ್ಕೊಂಡ್ ಬಂದು ಪಕ್ಕದಲ್ಲಿ ಸಮುದ್ರ ಬೀಚ್, ಇಲ್ಲಿ ಬೇಕಾಗಿರೋದು ಒಂದು ರೆಸ್ಟೋರೆಂಟ್ ಅಷ್ಟೇ ಅಂತ ಹೇಳ್ಬಿಟ್ಟು ಆ ಪ್ಲೇಸ್ ಅಲ್ಲಿ ರೆಸ್ಟೋರೆಂಟ್ ನ ಬಿಲ್ಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅಡ್ವರ್ಟೈಸ್ ನ ಮಾಡ್ತಿರ್ತಾನೆ. ಆ ಟೈಮ್ ಅಲ್ಲಿ ನಮ್ಮ ಹೀರೋ ನಡ್ಕೊಂಡು ಹೋಗ್ತಿರ್ತಾನಲ್ವಾ, ಈ ಮುದುಕನ್ ಕಡೆ ನೋಡಿ ಅಲ್ಲಿರೋ ಜನರು ಕೂಡ ತೂ ಅನ್ನೋ ರೀತಿಯಲ್ಲಿ ಈ ಅಂಕಲ್ ನ ನೋಡ್ತಿರ್ತಾರೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಇದೇ ವ್ಯಕ್ತಿನ ದೇವ್ರ ತರ ನೋಡಿರ್ತಾರೆ, ಇವಾಗ ಯಾಕೆ ಇಷ್ಟೊಂದು ಕೀಳಾಗಿ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆವಾಗೆ ಒಬ್ಬ ಮೊಟ್ಟೆನ ಅಂಕಲ್ ಸಾಂಗ್ ಮೇಲೆ ಹಾಕಿ, ಮೊದ್ಲು ನಮ್ಮ ರಕ್ತ ಕುಡ್ದಿರೋದು ಸಾಕಾಗಲ್ವಾ, ಇವಾಗ ಏನ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಅವನ ಬಾಯಿಗೆ ಬಂದಿರೋ ಮಾತುಗಳೆಲ್ಲ ಬೈತಿರ್ತಾನೆ. ಮತ್ತೊಂದು ಕಡೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಕಿಮ್ ಅನ್ನೋ ಒಬ್ಬ ಸೈಂಟಿಸ್ಟ್ ನ ನೋಡಿ ಇರ್ತೀವಲ್ಲ, ಅವನು ತುಂಬಾ ಜನರ ಸೈಂಟಿಸ್ಟ್ ಗಳ ಜೊತೆ ಸೇರ್ಕೊಂಡು ಅವನ ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಸಿಟಿಯಲ್ಲಿ ತುಂಬಾ ದಿನಗಳಿಂದ ಚಿಕ್ಕ ಚಿಕ್ಕ ಎರ್ಥಕ್ವಿಕ್ಸ್ ಬರ್ತಿದಾವೆ. ನನ್ನ ಥಿಯರಿ ಪ್ರಕಾರ ನೋಡ್ಕೊಂಡ್ರೆ ಇನ್ನ ಸ್ವಲ್ಪ ದಿನಗಳಲ್ಲೇ ಒಂದು ದೊಡ್ಡ ಸುನಾಮಿ ನಮ್ಮ ಸಿಟಿ ಮೇಲೆ ಹಿಟ್ ಮಾಡುತ್ತೆ, ಇದರಿಂದ ನಾವು ಅದಕ್ಕೆ ತಕ್ಕಂತೆ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ, ಆಕ್ಚುಲಿ ಹೇಳ್ಬೇಕಂದ್ರೆ 5 years ಬ್ಯಾಕ್ ಒಂದು ಚಿಕ್ಕ ಸುನಾಮಿ ಬಂದಿತ್ತಲ್ವಾ, ಅದಕ್ಕೆ ಇಂಟು 10 times ದೊಡ್ಡದಾಗಿರೋ ಒಂದು ಸುನಾಮಿ ನಮ್ಮ ಸಿಟಿ ಮೇಲೆ ಹಿಟ್ ಮಾಡುತ್ತೆ, ಪ್ಲೀಸ್ ನನ್ನ ಮಾತುಗಳು ಕೇಳಿ ಅಂತ ಹೇಳ್ತಿರೋ ಒಂದು ಟೈಮಲ್ಲಿ ಆಸ್ ಯೂಶುವಲ್ ಪ್ರತಿಯೊಂದು ಮೂವಿಯಲ್ಲೂ ನೋಡಿದಾಗೆ ಈ ಸೈಂಟಿಸ್ಟ್ಗಳು ಹಾಗೆ ಮೇಲಾಧಿಕಾರಿಗಳು ಇವನ ಮಾತುಗಳನ್ನ ಈಸಿಯಾಗಿ ಇಗ್ನೋರ್ ಮಾಡ್ತಾರೆ. ಅದರಲ್ಲೂ ಇವನು ಇದನ್ನಲ್ವಾ, ಏನು ಸುನಾಮಿ ಬರುತ್ತಾ, ನಿಜ ಹೇಳ್ಬೇಕಂದ್ರೆ ನಾನು ಹುಟ್ಟದಾಗಿಂದ ಇದೇ ಸಿಟಿಯಲ್ಲಿ ಹುಟ್ಟು ಬೆಳ್ತಿದ್ದೀನಿ, ಇಷ್ಟರವರೆಗೂ ಯಾವುದೇ ಸುನಾಮಿ ನಮ್ಮ ಸಿಟಿ ಮೇಲೆ ಹಿಟ್ ಮಾಡೈತೆ ಅನ್ನೋದು ನನಗೆ ಗೊತ್ತೇ ಇಲ್ಲ, ಇನ್ಮೇಲೇನು ಕೂಡ ಎರ್ಥ್ಕ್ವಿಕ್ ಹಾಗೆ ಸುನಾಮಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೀರೋ ಥಿಯರಿ ರಾಂಗ್ ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡ್ತಾನೆ. ಇದರಿಂದ ಹೀರೋಗೆ ತುಂಬಾ ಕೋಪ ಬಂದು ಆಚೆಗಡೆ ಬಂದು ಅವನ ಫೇಸ್ ನ ವಾಶ್ ಮಾಡ್ಕೊಂತಿರೋ ಒಂದು ಟೈಮಲ್ಲಿ ಅದೇ ಮೀಟಿಂಗ್ ಅಲ್ಲಿ ನೋಡಿರೋ ಒಂದು ಹುಡುಗಿ ನಮ್ಮ ಹೀರೋ ಹತ್ರಕ್ಕೆ ಬಂದು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಈ ಹುಡುಗಿ ಬೇರೆ ಯಾರು ಅಲ್ಲ, ಕಿಮ್ X5 ಅಂತ ಗೊತ್ತಾಗುತ್ತೆ. ಯಾವಾಗ್ಲೂ ನೋಡಿದ್ರೆ ಎರ್ಥ್ಕ್ವಿಕ್ ಸುನಾಮಿ ಅಂತ ಅವುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ ಅಂತ ಹೇಳ್ಬಿಟ್ಟು ಹೀರೋ ಪಕ್ಕದಲ್ಲೇ ಕುತ್ಕೊಂತಾಳೆ. ನಿಜ ಹೇಳ್ಬೇಕಂದ್ರೆ ಕಿಮ್ ಯಾವಾಗ್ಲೂ ವರ್ಕ್ ಅಂತ ಹೇಳ್ಬಿಟ್ಟು ವರ್ಕ್ ಅಲ್ಲೇ ಬಿಸಿ ಆಗೋಗ್ಬಿಟ್ಟಿರೋದ್ರಿಂದ ನೀನ್ ನನ್ ಬಗ್ಗೆ ಹಾಗೆ ನನ್ ಮಗಳ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ ಅಂತ ಹೇಳಿ ಈ ಹುಡುಗಿ ಕಿಮ್ ಜೊತೆ ಡೈವರ್ಸ್ ತಗೊಂಡಿರ್ತಾಳೆ. ಇವರಿಬ್ಬರು ಹೀಗೆ ಮಾತಾಡ್ಕೊಂತಿರೋ ಒಂದು ಟೈಮಲ್ಲಿ ಕಿಮ್ ತನ್ನ ಮಗಳ ಬಗ್ಗೆ ಕೇಳ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ತನ್ನ ಮಗಳು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಈ ಚಿಕ್ಕ ಹುಡುಗಿಗೆ ಅವರ ತಂದೆ ಯಾರು ಅಂತ ಗೊತ್ತಿರೋದಿಲ್ಲ, ಯಾಕಪ್ಪ ಅಂದ್ರೆ ಇವಳು ಇನ್ನ ಚಿಕ್ಕ ಹುಡುಗಿ ಆಗಿರೋದ್ರಿಂದ ಅವರ ತಂದೆ ತಾಯಿ ಸಪರೇಟ್ ಆಗೋಗ್ಬಿಟ್ಟಿದ್ದಾರೆ. ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಆ ಚಿಕ್ಕ ಹುಡುಗಿ ಯಾವ ತರ ರಿಯಾಕ್ಟ್ ಆಗ್ತಾಳೆ ಅಂತ ಹೇಳ್ಬಿಟ್ಟು ಅವಳ ಬಾಯ್ ಫ್ರೆಂಡ್ ಚಿಕ್ಕ ಹುಡುಗಿ ಹತ್ರ ನಿಜ ಹೇಳಿರೋದಿಲ್ಲ. ಇವಾಗ ನಮ್ಗೆ ಮೂವರು ಸುಂದರವಾದ ಹುಡುಗಿರು ಬೀಚ್ ಅಲ್ಲಿ ಎಂಜಾಯ್ ಮಾಡೋದಕ್ಕಂತ ಬಂದಿರ್ತಾರೆ. ಇವರಿಬ್ಬರ ಬಗ್ಗೆ ತಲೆ ಕೆಡಿಸ್ಕೊಂಡಿರೋ ಬುಕ್ ಅಲ್ಲಿ ಬರ್ಕೊಂತಿದ್ದಾಳಲ್ವಾ, ಇವಳ ಹೆಸರು ಲಿಲ್ಲಿ, ಇನ್ನೊಂದು ಮುಖ್ಯವಾದ ಕ್ಯಾರೆಕ್ಟರ್ ಅಂತ ಹೇಳ್ಕೋಬಹುದು. ಸರಿಯಾಗಿ ಅದೇ ಟೈಮ್ಗೆ ಮೂವರು ರಿಚ್ ಕಿಡ್ಸ್ ಅಲ್ಲಿಗೆ ಬಂದು ಈ ಮೂವರು ಹುಡುಗಿರ ಹತ್ರ ನಮ್ಮ ಹತ್ರ ಪ್ರೈವೇಟ್ ಬೋಟ್ ಐತೆ, ನಮ್ ಜೊತೆಗೆ ಬಂದ್ರೆ ಸಮುದ್ರ ಫುಲ್ ತಿರುಗೋಣ ಅಂತ ಕೇಳ್ತಾರೆ. ಲಿಲ್ಲಿಗೆ ಅದು ಇಷ್ಟ ಇರೋದಿಲ್ಲ, ಬಟ್ ಅವರ ಫ್ರೆಂಡ್ಸ್ ಒಪ್ಕೊಂಡಿರೋದ್ರಿಂದ ಇವರ ಜೊತೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಇವರೆಲ್ಲರೂ ಸೇರ್ಕೊಂಡು ಬೋಟ್ ಅಲ್ಲಿ ಹೋಗ್ತಿರೋ ಒಂದು ಟೈಮಲ್ಲಿ ಈ ರಿಚ್ ಕಿಡ್ಸ್ ಇರ್ತಾರಲ್ವಾ, ಅವರ ಬಗ್ಗೆ ಬಿಲ್ಡಪ್ ಹೊಡ್ಕೊಂತಿರ್ತಾರೆ. ಈ ನನ್ ಮಕ್ಳು ಸೋದಿ ಯಾವನ್ ಕೇಳೋದಂತ ಹೇಳ್ಬಿಟ್ಟು ಲಿಲ್ಲಿ ಬೋಟ್ ಇಂದ ಆಚೆಗಡೆ ಬರ್ತಾಳೆ. ಆದ್ರೆ ಇವಳ ದುರದೃಷ್ಟ ಸ್ಲಿಪ್ ಆಗಿ ನೀರೊಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಇವಳು ಎಷ್ಟೇ ಕೂಗಾಡ್ತಾ ಇದ್ರು ಕೂಡ ಬೋಟ್ ಅಲ್ಲಿ ಇರೋರಿಗೆ ಒಂದು ಚೂರುನು ಕೂಡ ಕೇಳಿಸದೇ ಇರೋದ್ರಿಂದ ಬೋಟ್ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಪಕ್ಕದಲ್ಲಿ ಲೈಫ್ ಗಾರ್ಡ್ ಆಗಿರೋ ಸ್ಯಾಮ್ ಹೋಗ್ತಿರ್ತಾನೆ. ಈ ಹುಡುಗಿ ಬಿದ್ದೋಗ್ಬಿಟ್ಟಿರೋದನ್ನ ನೋಡಿ ಫ್ಲೋಟಿಂಗ್ ರಿಂಗ್ ನ ಎತ್ಕೊಂಡು ಆ ಹುಡುಗಿ ಹತ್ರಕ್ಕೆ ಎಸಿತಾನೆ. ಅದು ಆ ಹುಡುಗಿ ತಲೆಗೆ ಬಿದ್ದು ತಲೆ ತಿರುಗಿ ಬಿದ್ದೋಗ್ಬಿಡ್ತಾಳೆ. ಅಯ್ಯೋ ಶಿಟ್ ಅಂತ ಹೇಳಿ ಇವನು ನೀರೊಳಗಡೆಗೆ ಜಂಪ್ ಮಾಡಿ ಹೇಗೋ ಹಾಗೆ ತುಂಬಾ ಕಷ್ಟಪಟ್ಟು ಬೋಟ್ ಮೇಲೆಗೆ ಎತ್ಕೊಂಡ್ ಬಂದು CPR ಕೊಟ್ಟು ಆ ಹುಡುಗಿನ ಬದುಕಿಸ್ಕೊಂತಾನೆ. ಮತ್ತೊಂದು ಕಡೆ ಕಿಮ್ ತನ್ನ ಆಫೀಸ್ ಅಲ್ಲಿ ಹೈಕ್ ಆಗ್ತಾ ಇರೋ ಒಂದು ರೀಡಿಂಗ್ಸ್ ನ ನೋಡ್ಬಿಟ್ಟು ಸ್ವಲ್ಪ ಟೆನ್ಷನ್ ಪಡ್ತಾನೆ, ಏನೋ ಒಂದು ಆಗೋ ಚಾನ್ಸಸ್ ಜಾಸ್ತಿ ಐತೆ ಅಂತ. ನಮ್ಮ ಹೀರೋ ಎರಡನೇ ತಮ್ಮ ಆಗಿರೋ ಡಾಂಗ್ ಅನ್ನೋನ ತೋರಿಸ್ತಾರೆ. ಬೇಕಾಬೆಟ್ಟಿಯಾಗಿ ರೋಡ್ ಮೇಲೆ ತಿರುಗಾಡ್ತಿರ್ತಾನೆ. ಮಾರನೇ ದಿನ ಬೆಳಗ್ಗೆ ಹೀರೋ ತನ್ನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಅವರ ಹೋಟೆಲ್ ಮುಂದೆನೆ ನೆಕ್ಸ್ಟ್ ಫಿಶಸ್ ನ ಹಿಡಿಯೋದಕ್ಕೆ ನಾವ್ ಯಾವಾಗ ಹೋಗೋದು, ನಮ್ಮ ಕಂಟೈನ್ಮೆಂಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಡೀಪ್ ಡಿಸ್ಕಷನ್ ಅಲ್ಲಿ ಇರೋ ಒಂದು ಟೈಮಲ್ಲಿ ಸಡನ್ ಆಗಿ ಟಾಪಿಕ್ ನ ಚೇಂಜ್ ಮಾಡಿ ನಮ್ಮ ಹೀರೋ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿನ್ನ ಹೆಂಡತಿ ನಿನ್ನನ್ನು ಹಾಗೆ ನಿನ್ನ ಮಗನನ್ನು ಬಿಟ್ಟು ಹೊರಟೋಗ್ಬಿಟ್ಟಿದ್ದಾಳೆ, ಇವಾಗ ನೀನು ಸಿಂಗಲ್ ಆಗಿದೆಯಲ್ವಾ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರಿನು ಕೂಡ
ಕೂಡ ಸಿಂಗಲ್ ಆಗಿರೋದ್ರಿಂದ ಸಿಂಗಲ್ ಮಿಂಗಲ್ ಯಾಕೆ ಆಗ್ಬೋದು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಎಲ್ಲರೂ ಅಂತಿರೋ ಒಂದು ಟೈಮಲ್ಲಿ ರಾಯಲ್ ಆಗಿ ಹೀರೋನ ಅಮ್ಮ ಅಲ್ಲಿಗೆ ಎಂಟ್ರಿ ಕೊಟ್ಟು ಇವ್ರಿ ನಮ್ಮ ಹತ್ರ ಪ್ಲೇಟ್ಗಳು ಸಾಲಕ್ಕೆ ಇಸ್ಕೊಂಡಿದ್ದಾಳೆ, ಅದು ಯಾವಾಗ ಕೊಡ್ತಾಳೆ, ನಮ್ ಶಾಪ್ ಮುಂದೆ ನೀನೇ ಈ ತರ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿದ್ರೆ ನಮ್ ಶಾಪ್ಗೆ ಬೇರೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಹೀರೋ ಅವರ ತಾಯಿ ಹೀರೋನ ಬೈತಿರ್ತಾಳೆ. ಆವಾಗ ಎಲ್ಲರೂ ಸೇರ್ಕೊಂಡು ಹೀರೋ ತಾಯಿನ ಸ್ವಲ್ಪ ಕಾಮ್ ಡೌನ್ ಮಾಡಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಹೀರೋ ಅವರ ತಾಯಿಗೆ ಹೀರೋ ಇವ್ರಿನ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇರೋದಿಲ್ಲ, ಬಟ್ ಇವ್ರಿಗೆ ಹೀರೋನ ಮದುವೆ ಮಾಡ್ಕೊಳ್ಳೋದು ಹೀರೋ ಅಂದ್ರೆ ತುಂಬಾ ಇಷ್ಟ. ಅದ್ರ ಜೊತೆಗೆ ಇವನ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಫ್ಯಾಮಿಲಿಯಾಗಿ ಎಂಜಾಯ್ ಮಾಡೋದಂದ್ರೆ ಇವ್ರಿಗೂ ಹಾಗೆ ನಮ್ಮ ಹೀರೋಗೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಮತ್ತೊಂದು ಕಡೆ ಲೈಫ್ ಗಾರ್ಡ್ ಆಗಿರೋ ಸ್ಯಾಮ್ ತನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿರೋ ಒಂದು ಟೈಮ್ ಅಲ್ಲಿ ಅವರ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಇವನನ್ನ ಟೀಸ್ ಮಾಡ್ತಿರ್ತಾರೆ. ಯಾಕಪ್ಪ ಅಂದ್ರೆ ಹೀರೋ ಆ ಹುಡುಗಿನ ಕಾಪಾಡೋ ಒಂದು ಟೈಮ್ ಅಲ್ಲಿ ಅಂದ್ರೆ CPR ಕೊಡೋ ಒಂದು ಟೈಮ್ ಅಲ್ಲಿ ಆ ಹುಡುಗಿ ಇವನ ತುಟಿನ ಕಚ್ಬಿಟ್ಟಿರ್ತಾಳೆ. ಯಾರ ಆ ಹುಚ್ಚು ಹುಡುಗಿ ಅಂತ ಕೇಳ್ತಿರುವಾಗ ಸೆಕೆಂಡ್ ಮಿಸ್ ಮಾಡ್ದಿರೋ ಸರಿಯಾಗಿ ಅದೇ ಟೈಮ್ಗೆ ಲಿಲ್ಲಿ ಅಲ್ಲಿಗೆ ಬಂದು ಯಾರ ಹುಚ್ಚು ಹುಡುಗಿ, ನೀನು ಹುಚ್ಚು ನನ್ ಮಗ, ನಿಮ್ ಫ್ಯಾಮಿಲಿಗೆ ಹುಚ್ಚುತನ ಬಂದಿರೋದು ಅಂತ ಹೇಳಿ ಹೀರೋ ಲಿಲ್ಲಿನ ಕಾಪಾಡಿ ಇರ್ತಾನಲ್ವಾ, ಅದಕ್ಕೆ ಅವನನ್ನ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾಳೆ. ಬೇಸಿಕ್ಲಿ ಲಿಲ್ಲಿ ಬಂದ್ಬಿಟ್ಟು ತುಂಬಾ ರಿಚ್ ಆಗಿರೋದ್ರಿಂದ ಸ್ಯಾಮು ಈ ಹುಡುಗಿ ಪ್ರಾಣ ಕಾಪಾಡಿರೋದಕ್ಕೆ ಇವಳು ಅವನನ್ನ ಪ್ರೀತಿ ಮಾಡ್ತಿರ್ತಾಳೆ. ಹೀಗೆ ಡೇ ಬೈ ಡೇ ಹೋಗ್ತಿದ್ದಂಗೆಲ್ಲ ಕಂಟಿನ್ಯೂಸ್ ಆಗಿ ಅವರಿಬ್ರು ಮೀಟ್ ಆಗಿ ಸ್ಯಾಮು ಕೂಡ ಲಿಲ್ಲಿನ ಇಷ್ಟ ಪಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಒಂದು ದಿನ ಈ ರಿಚ್ ಕಿಡ್ಸ್ ಇರ್ತಾರಲ್ವಾ, ಬೋಟ್ ಅಲ್ಲಿ ಕರ್ಕೊಂಡು ಹೋಗಿರ್ತಾರೆ ನೋಡಿ, ಅವ್ರು ಇದ್ಕೊಂಡು ಶ್ರೀಮಂತರಾಗಿರೋ ನಮ್ಗೆ ಬೀಳ್ತೀರಾ ಈ ಲಿಲ್ಲಿ ಈ ಬಡವನ ಜೊತೆ ತಿರ್ಗಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಸಂಬಂಧನೇ ಇಲ್ದಿರ ಜಲಸ್ ಫೀಲ್ ಆಗಿ ಏನೋ ಒಂದು ಪ್ಲಾನ್ ಆಗ್ತಿರೋ ಹಾಗೆ ನಮ್ಗೆ ನೋಡಿಸ್ತಾರೆ. ಮತ್ತೊಂದ್ ಕಡೆ ಅಂಕಲ್ ಡಾಂಗು ನಮ್ಮ ಹೀರೋನ ಕರೆದು ಬಿಟ್ಟು, ನಿನಗೆ ಗೊತ್ತು ನಿಮ್ ಏರಿಯಾದಲ್ಲಿ ಒಂದು ಟೂರಿಸ್ಟ್ ರೆಸ್ಟೋರೆಂಟ್ ಬಂದ್ರೆ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅಂತ, ನಿನ್ನ ರೆಸ್ಟೋರೆಂಟ್ ತೆಗಿಯೋದಕ್ಕೆ ಎಷ್ಟು ಅಮೌಂಟ್ ಆಗುತ್ತೋ ಅದಕ್ಕಿಂತ ಡಬಲ್ ಅಮೌಂಟೇ ನಾನು ನಿನಗೆ ಕೊಟ್ಟಿದ್ದೀನಿ, ನೀನು ರೆಸ್ಟೋರೆಂಟ್ ಅಲ್ಲಿಂದ ತೆಗಿಯೋದಕ್ಕೆ ಒಪ್ಕೊಂಡ್ರೆ ಸಾಕು, ಪ್ರತಿಯೊಬ್ರು ಕೂಡ ಒಪ್ಕೊಂತಾರೆ, ಪ್ಲೀಸ್ ಅದಕ್ಕೆ ಒಪ್ಕೊ ಅಂತ ಅಂಕಲ್ ಡಾಗ್ ಅಂದಾಗ ಅದಕ್ಕೆ ಹೀರೋ ಇದ್ಕೊಂಡು, ನೀನು ನಾವಿರೋ ಒಂದು ಪ್ಲೇಸ್ ಉದ್ಧಾರ ಮಾಡ್ಬೇಕು ಅಂತ ಇವಾಗ ಯೋಚನೆ ಮಾಡ್ತಾ ಇದ್ಯಾ, ನೀನು ನಮ್ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು 5 ವರ್ಷಗಳ ಹಿಂದೆನೆ ಗೊತ್ತಾಗೋಗ್ಬಿಡ್ತು. ನಿಜ ಹೇಳ್ಬೇಕು ಅಂದ್ರೆ ಸುನಾಮಿ ಬರ್ತೈತೆ ಅಂತ ಹೇಳ್ಬಿಟ್ಟು ಗೌರ್ನಮೆಂಟ್ ಕಡೆಯಿಂದ ಆರ್ಡರ್ಸ್ ಬಂದೇ ಇದ್ರು ಕೂಡ ನಿನ್ನ ಬೋಟ್ಸ್ ಅಲ್ಲೇ ನಮ್ಮನ್ನ ನೀರೊಳಗಡೆಗೆ ಕಳ್ಸಿದ್ಯಾ, ಆ ಟೈಮ್ ಅಲ್ಲಿ ನೀನು ನಮ್ಮನ್ನ ಕಳ್ಸ್ತೀರ ಇದ್ದಿದ್ರೆ ಎಷ್ಟು ಜನರು ಬದುಕ್ತಾ ಇದ್ರು, ಅದ್ರಲ್ಲಿ ಎಷ್ಟು ಜನ ಸತ್ತೋಗ್ಬಿಟ್ಟಿದ್ದಾರೆ ಅಂತ ನಮಗ್ ಮಾತ್ರನೇ ಗೊತ್ತು, ನಿನ್ನ ದುಡ್ಡು ನಿನ್ನ ಹತ್ರನೇ ಇಡ್ಕೊ ಅಂತ ಹೇಳಿ ಹೀರೋ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇನ್ನೊಂದು ಕಡೆ ಕಿಮು ಮೆಗಾ ಸುನಾಮಿ ಏನಾದ್ರು ಬಂದ್ರೆ ಅದು ಯಾವಾಗ ಬರುತ್ತೆ, ಎಷ್ಟು ಮಟ್ಟಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಅನಲೈಸ್ ಮಾಡೋದಕ್ಕೆ ಮಾನಿಟರ್ ಮಾಡೋದಕ್ಕೆ ಒಂದು ಡಿವೈಸ್ ನ ಕಂಡು ಹಿಡಿದಿರ್ತಾನೆ. ಅದನ್ನ ಪ್ರಯೋಗ ಮಾಡೋದಕ್ಕೆ ಸಮುದ್ರಕ್ಕೆ ಹೋಗಿರ್ತಾನೆ. ಯಾರ್ ನಂಬಿದ್ರು ನಮ್ದಿದ್ರು ಕೂಡ ಇವನ್ ಕೆಲ್ಸ ಇವನು ಮಾಡ್ಬೇಕು ಅಂತ ಹೇಳಿ ಕಿಮ್ಮು ಗಟ್ಟಿಯಾಗಿ ಡಿಸೈಡ್ ಆಗೋಗ್ಬಿಟ್ಟಿರ್ತಾನೆ. ಅವತ್ತು ರಾತ್ರಿ ಸಮುದ್ರದಲ್ಲಿರೋ ನೀರಿನ ಮಟ್ಟ ಹೈ ಲೆವೆಲ್ಗೆ ಬರೋದ್ರಿಂದ ಸಮುದ್ರದಲ್ಲಿ ವಾಸ ಮಾಡ್ತಾ ಇರೋ ಪ್ರಾಣಿಗಳು ನಿಧಾನವಾಗಿ ನೀರಿಂದ ಆಚೆಗಡೆ ಬಂದ್ಬಿಡ್ತವೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಿಮ್ಮು ತನ್ನ ಆಫೀಸಲ್ಲಿ ಕುತ್ಕೊಂಡು ಎರ್ಥ್ಕ್ವಿಕ್ ಹಾಗೆ ಸುನಾಮಿ ಬಗ್ಗೆ ಅನಲೈಸ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಅವನಿಗೆ ಒಂದು ಕ್ಲೂ ಸಿಗುತ್ತೆ. ನಿನ್ನೆನೆ ಒಂದು ಎರ್ಥ್ಕ್ವಿಕ್ ಡೈರೆಕ್ಟ್ ಆಗಿ ಇವರ ಸಿಟಿಯಲ್ಲೇ ಚಿಕ್ಕದಾಗಿ ಬಂದೈತೆ ಅಂತ ಹೇಳ್ಬಿಟ್ಟು, ಸುನಾಮಿ ಬರೋದಿಲ್ಲ ಎರ್ಥ್ಕ್ವಿಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಗವರ್ನಮೆಂಟ್ ಅವರು ಹೇಳಿರ್ತಾರಲ್ವಾ, ಇದರಿಂದ ಅವರ ಬಾಯಿನ ಮುಚ್ಚ ಒಂದು ಎವಿಡೆನ್ಸ್ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಡಿಸಾಸ್ಟರ್ ಪ್ರಿವೆನ್ಷನ್ ಹೆಡ್ ಕ್ವಾರ್ಟರ್ಸ್ ಗೆ ಹೋಗ್ಬಿಟ್ಟು ಅಲ್ಲಿರೋ ಆಫೀಸರ್ ಹತ್ರ ಕಿಮ್ಮು ಕುತ್ಕೊಂಡು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ನಾನ್ ಹೇಳಿರೋ ಹಾಗೆ ನಾವು ಪ್ರಿಕಾಷನ್ಸ್ ತಗೊಂಡ್ಲಿಲ್ಲ ಅಂದ್ರೆ ಈ ಸಿಟಿಯಲ್ಲಿರೋ ತುಂಬಾ ಜನರು ಸತ್ತೋಗ್ಬಿಡ್ತಾರೆ, ಒಂದು ಮೆಗಾ ಸುನಾಮಿ ಬಂದು ಈ ಸಿಟಿ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ. ಅದಕ್ಕೆ ಆಫೀಸರ್ ಇದ್ಕೊಂಡು ಇವನ ಮಾತುಗಳ ಅಷ್ಟೊಂದು ತಲೆಗೆ ಹಾಕೊಂಡಿರ, ಈ ಸಿಟಿಗೆ ಬಂದಿರೋದು ಒಂದು ಚಿಕ್ಕ ಎರ್ಥ್ಕ್ವಿಕ್ ಅಷ್ಟೇ, ಬೇರೆ ಬೇರೆ ದೇಶಗಳಲ್ಲಿ ಚಿಕ್ಕ ಚಿಕ್ಕ ಎರ್ಥ್ಕ್ವಿಕ್ಸ್ ಬರೋದು ಕಾಮನ್, ಇದನ್ನ ಯಾಕೆ ನೀನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂತಾ ಇದೀಯಾ, ಲೈಟ್ ಆಗಿ ತಗೊಂತ ಹೇಳಿ ಆಫೀಸರ್ ಹೇಳಿದ್ದಾದ್ಮೇಲೆ ನೀನ್ ಹೇಳಿದ್ಯಾ ಅಂತ ಹೇಳ್ಬಿಟ್ಟು ಇವೆಲ್ಲ ಮಾಡೋದಕ್ಕಾಗಲ್ಲ, ಪ್ರಿಕಾಷನ್ಸ್ ತಗೋಬೇಕಂದ್ರೆ ತುಂಬಾ ಜನರು ತುಂಬಾ ಅಧಿಕಾರಿಗಳಿದ್ದಾರೆ, ಅವ್ರ ಕಡೆಯಿಂದ ನೋಟಿಸ್ ಬರ್ಬೇಕಾಗುತ್ತೆ, ಬಂದ್ಮೇಲೆ ಬೇಕಾದ್ರೆ ಮಾಡೋಣ ಬಿಡು ಅಂತ ಹೇಳಿ ಇವನ ಮಾತುಗಳನ್ನ ಈಸಿಯಾಗಿ ಇಗ್ನೋರ್ ಮಾಡ್ತಾನೆ. ಅವತ್ತು ರಾತ್ರಿ ನಮ್ಮ ಹೀರೋ ಸಮುದ್ರದ ಹತ್ರ ಕುತ್ಕೊಂಡು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಶಿಪ್ ಅಲ್ಲಿ ಒಬ್ಬ ಮುದುಕ ಕೇಜ್ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿರ್ತಾನಲ್ವಾ, ಆ ಸೀನ್ ನ ನೆನಪು ಮಾಡ್ಕೊಂತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲೇ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಂದ್ರೆ ಆ ಮುದುಕ ಆ ಟೈಮ್ ಅಲ್ಲಿ ಆ ಕೇಜುಗಳನ್ನ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ, ನಾವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂತೀವಿ ಅಂತ ಮೊದ್ಲೇ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟೆ ಇರ್ತಾನೆ. ಬಟ್ ನಮ್ಮ ಹೀರೋ ಆಗಿರೋ ಮಾನಸಿಕ ಟೆನ್ಷನ್ ಅಲ್ಲಿ ಎಲ್ಲಾ ದಾರಗಳು ಕಟ್ ಮಾಡೋದ್ರಿಂದ ಆ ಕೇಜ್ ಆ ಮುದುಕನ ಮೇಲೆ ಬಿದ್ದು ಸತ್ತೋಗ್ಬಿಟ್ಟಿರ್ತಾನೆ. ನಮ್ಮ ಹೀರೋ ಮಾಡಿರೋ ಒಂದು ಕೆಲ್ಸಕ್ಕೆ ಆ ಮುದುಕ ಸತ್ತೋಗ್ಬಿಟ್ಟಿರೋದು ಅಂತ ಹೇಳ್ಬಿಟ್ಟು ಹೀರೋ ಇಷ್ಟು ದಿನಗಳಿಂದನು ಗಿಲ್ಟಿ ಫೀಲಿಂಗ್ ಇಂದ ತುಂಬಾನೇ ಬಾಧೆ ಅನುಭವಿಸ್ತಿರ್ತಾನೆ ಅವನೊಳಗಡೆ. ಅದಕ್ಕೆ ಅವನು ಡಿಸೈಡ್ ಆಗೋಗ್ಬಿಡ್ತಾನೆ. ಅವನ ಶಿಪ್ಪಿಂಗ್ ಬೋಟ್ ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಡೆಕೋರೇಷನ್ ಮಾಡಿ ಇವರಿಗೆ ಪ್ರಪೋಸ್ ಮಾಡ್ತಾನೆ, ನನ್ನನ್ನ ನೀನು ಮದುವೆ ಮಾಡ್ಕೊಂತೀಯ ಅಂತ. ಆ ಹುಡುಗಿನೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇವನು ನನಗೆ ಪ್ರಪೋಸ್ ಮಾಡಿದಾನೆ ಅನ್ನೋದನ್ನ ಅವಳು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಖುಷಿಯಾಗಿರ್ತಾಳೆ. ಅವನ ಪ್ರಪೋಸಲ್ ಗೆ ಎಸ್ ಅಂತ ಹೇಳ್ಬೇಕು, ಸರಿಯಾಗಿ ಅದೇ ಟೈಮ್ಗೆ ಕ್ರ್ಯಾಕರ್ಸ್ ಬ್ಲಾಸ್ಟ್ ಆಗೋದ್ರಿಂದ ನೀನ್ ನನಗೆ ಪ್ರಪೋಸ್ ಮಾಡೋದಕ್ಕೆ ಇಷ್ಟು ಟೈಮ್ ತಗೊಂಡಿದೀಯಲ್ವಾ, ನಾನು ಇಷ್ಟು ಬೇಗ ರಿಪ್ಲೈ ಕೊಟ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ, ನಾಳೆ ಬೆಳಿಗ್ಗೆ ನಾನು ಈ ಶಿಪ್ಪಿಂಗ್ ಬೋಟ್ ಗೆ ರೆಡ್ ಕಲರ್ ಕ್ಲಾತ್ ನ ಕಟ್ಟಿದ್ರೆ ನಿನ್ನ ಪ್ರಪೋಸಲ್
ಪ್ರಪೋಸಲ್ ನ ಆಕ್ಸೆಪ್ಟ್ ಮಾಡ್ದಂಗೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಈ ಹುಡುಗಿಗೂ ಕೂಡ ಮಾನ್ಸಿಕ್ ನ ಮದುವೆ ಮಾಡ್ಕೋಬೇಕು ಅನ್ನೋದು ತುಂಬಾ ದಿನಗಳ ಆಸೆ ಆಗಿರುತ್ತೆ. ಅವನು ರಿಂಗ್ ನ ಕೊಟ್ಟು ಪ್ರಪೋಸ್ ಮಾಡಿ ಇರ್ತಾನಲ್ವಾ, ಆ ರಿಂಗ್ ಕಡೆ ನೋಡ್ಕೊಂಡು ಖುಷಿಯಾಗಿ ಸ್ಮೈಲ್ ಕೊಡ್ತಾ ಇರೋದನ್ನ ಡಾಂಗ್ ನೋಡಿ ಯಾಕೆ ನೀನ್ ಈ ತರ ಆಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಇವಳುನು ಕೂಡ ತುಂಬಾ ಖುಷಿಯಾಗಿ ನಿಮ್ಮನ್ನ ನನಗೆ ಪ್ರಪೋಸ್ ಮಾಡ್ತಾ ನಾನು ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾಳೆ. ಒಂದು ಸೆಕೆಂಡ್ಗೆ ಇವನು ಸೈಲೆಂಟ್ ಆಗೋಗ್ಬಿಟ್ಟು ಏನ್ ಯೋಚನೆ ಮಾಡೋದ್ನೋ ಏನೋ ಗೊತ್ತಿಲ್ಲ. ಬೋಟ್ ಅಲ್ಲಿ ನಡೆದಿರುತ್ತಲ್ವಾ, ಇವ್ರಪ್ಪ ಸತ್ತೋಗೋದಕ್ಕೆ ಕಾರಣ ಮಾನ್ಸಿಕ್ಕೆ ಅಂತ ಡೀಟೇಲ್ಡ್ ಆಗಿ ಇವಳ ಹತ್ರ ಹೇಳೋದ್ರಿಂದ ಜಸ್ಟ್ ಸೆಕೆಂಡ್ ಬ್ಯಾಕ್ ತುಂಬಾ ಖುಷಿಯಿಂದ ಕುಣಿದಾಡ್ತಿರೋಳು ಸೈಲೆಂಟ್ ಆಗೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋ ಮಾನ್ಸಿಕ್ ತುಂಬಾ ಖುಷಿಯಿಂದ ಅವಳು ರೆಡ್ ಕ್ಲಾತ್ ನ ಕಟ್ಟಿರ್ತಾಳೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡು ಅವನ ಬೋಟ್ ಹತ್ರ ಹೋಗ್ತಿರುವಾಗ ಇವನ ಬ್ರದರ್ ಅಲ್ಲಿಗೆ ಬಂದು ನೀನ್ ಇನ್ನ ಎಷ್ಟು ದಿನಗಳಂತ ಅವಳಿಗೆ ನಿಜ ಹೇಳ್ದಿರೋ ಬಚ್ಚಿಡ್ತೀಯಾ, ನಾನು ಅವಳಿಗೆ ಎಲ್ಲಾ ನಿಜನೇ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಇವನ್ಗೆ ತುಂಬಾ ಟೆನ್ಷನ್ ಬಂದ್ಬಿಟ್ಟು ನನ್ ಮಗನೇ ಹೇಳೋದೇನೋ ಹೇಳಿದ್ಯಾ, ನಿನಗೆ ಟೈಮ್ ಸೆನ್ಸೇ ಇಲ್ವಾ, ಇವಾಗ ಹೇಳ್ಬೇಕಾ ನೀನು ಆ ನಿಜನ ಅಂತ ಹೇಳ್ಬಿಟ್ಟು ಅವನನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿರೋ ಪಕ್ಷಿಗಳೆಲ್ಲ ಈ ಸಿಟಿನ ಬಿಟ್ಟು ಬೇರೆ ಸಿಟಿಗೆ ಮೈಗ್ರೇಟ್ ಆಗ್ತಿರೋ ಹಾಗೆ ತೋರಿಸ್ತಾರೆ. ಇನ್ನೊಂದು ಕಡೆ ಕಿಮ್ಗೆ ಇದನ್ನ ನೋಡಿ ಅವನು ಕನ್ಫರ್ಮ್ ಆಗೋಗ್ಬಿಡ್ತಾನೆ, ಒಂದು ದೊಡ್ಡ ಸುನಾಮಿ ಬರ್ತೈತೆ ಅಂತ ಹೇಳ್ಬಿಟ್ಟು ಅವನ ಮೇಲಾಧಿಕಾರಿಗಳಿಗೆ ಕಾಲ್ ಮಾಡಿ ಆದಷ್ಟು ಬೇಗ ಪ್ರಜೆಗಳನ್ನ ಕಾಪಾಡೋದಕ್ಕೆ ಬೇರೆ ಹತ್ರಕ್ಕೆ ಶಿಫ್ಟ್ ಮಾಡಿ ಅಂತ ಹೇಳ್ತಾನೆ. ಬಟ್ ಯಾರೂ ಕೂಡ ಇದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಯಾಕಪ್ಪ ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಇವರ ಸಿಟಿಯಲ್ಲಿ ಫಾರಿನ್ ಮಿನಿಸ್ಟರ್ಸ್ ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ನ ನಡೆಸ್ತಾ ಇರ್ತಾರೆ. ಇದು ಇವರ ದೇಶಕ್ಕೆ ತುಂಬಾ ಗ್ರೋತ್ ನ ತಂದ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಮೀಟಿಂಗ್ ನ ನಡೆಸ್ತಿರುವಾಗ ಇವಾಗ ಸುನಾಮಿ ಬರುತ್ತೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ನ ಕ್ಯಾನ್ಸಲ್ ಮಾಡಿ ಎಲ್ಲಾರನ್ನು ಬೇರೆ ಹತ್ರಕ್ಕೆ ಶಿಫ್ಟ್ ಮಾಡಿದ್ರೆ ಇಫ್ ಇನ್ ಕೇಸ್ ಆವಾಗ ಸುನಾಮಿ ಏನಾದ್ರೂ ಬರ್ಲಿಲ್ಲ ಅಂದ್ರೆ ಎಲ್ಲರೂ ತುಪ್ಪಕ್ಕಂತ ಉಗಿತಾರೆ ಅಂತ ಹೇಳ್ಬಿಟ್ಟು ಇವನು ಪ್ರಜೆಗಳನ್ನ ಬೇರೆ ಹತ್ರಕ್ಕೆ ಶಿಫ್ಟ್ ಮಾಡೋದಕ್ಕೆ ಒಪ್ಕೊಳ್ಳೋದಕ್ಕೆ ಹಿಂದೇಟ್ ಆಗ್ತಿರ್ತಾನೆ. ಮತ್ತೊಂದು ಕಡೆ ಇವರಿಗೆ ನಿಜ ಗೊತ್ತಾಗೋಗ್ಬಿಟ್ಟಿರುತ್ತಲ್ವಾ, ಇದರಿಂದ ಈ ಸಿಟಿನ ಬಿಟ್ಟು ನಾನು ಬೇರೆ ಕಡೆಗೆ ಹೊರಟೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅವಳಿಗಿರೋ ಒಂದು ಚಿಕ್ಕ ಪ್ಲೇಸ್ ನ ಈ ಮುದುಕನ್ಗೆ ಮಾರಾಕಿ ಬೇರೆ ದೇಶಕ್ಕೆ ಹೊರಟೋಗ್ಬಿಡ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ನಿಜ ಹೇಳ್ಬೇಕಂದ್ರೆ ಇಷ್ಟರವರೆಗೂ ನಾವು ಈ ಮೂವಿಗೆ ಸಂಬಂಧಪಟ್ಟಿರೋ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಪರಿಚಯ ಮಾಡ್ಕೊಂಡ್ವಲ್ಲ, ಇವಾಗ ನಿಜವಾದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಮುದುಕ ಅವನ ವಿಂಡೋ ಮುಖಾಂತರ ನೋಡ್ತಿರೋ ಒಂದು ಟೈಮ್ ಅಲ್ಲಿ ಸಡನ್ ಆಗಿ ವೆದರ್ ಎಲ್ಲ ಚೇಂಜ್ ಆಗೋಗ್ಬಿಟ್ಟು ದೊಡ್ಡ ಸುನಾಮಿ ಬರೋ ರೀತಿಯಲ್ಲಿ ಕನ್ವರ್ಟ್ ಆಗೋಗ್ಬಿಟ್ಟಿರ್ತವೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಪ್ರೊಫೆಸರ್ ಕಿಮ್ ಹೇಳಿರ್ತಾನಲ್ವಾ, ಈ ಕೊರಿಯಾಗೆ ಹತ್ತಿರದಲ್ಲೇ ಒಂದು ಐಲ್ಯಾಂಡ್ ಐತೆ, ಅದು ಒಡೆದೋಗಿ ನೀರೊಳಗಡೆಗೆ ಬಿದ್ದೋಗ್ಬಿಡುತ್ತೆ ಅಂತ. ಆದ್ರೆ ಇವನ ಮಾತುಗಳು ಯಾರು ಕೇಳಿರೋದಿಲ್ಲ. ಇವಾಗ ಐಲ್ಯಾಂಡ್ ಅಲ್ಲಿ ಒಂದು ದೊಡ್ಡ ಅರ್ಥಕ್ವಿಕ್ ಬರೋದ್ರಿಂದ ಅದಕ್ಕೆ ಭಯ ಬಿದ್ದು ಅಲ್ಲಿರೋ ಪ್ರಾಣಿಗಳೆಲ್ಲಾನು ಐಲ್ಯಾಂಡ್ ನ ಬಿಟ್ಟು ಹೊರಟೋಗ್ತಿರ್ತವೆ. ಈ ಟೈಮ್ ಅಲ್ಲಿ ಐಲ್ಯಾಂಡ್ ಮುರಿದೋಗ್ಬಿಟ್ಟು ನೀರೊಳಗಡೆಗೆ ಡಪ್ ಅಂತ ಬಿದ್ದೋಗ್ಬಿಡುತ್ತೆ. ಪ್ರೊಫೆಸರ್ ಕಿಮ್ ಮಾನಿಟರ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ದೊಡ್ಡದಾಗಿರೋ ಅರ್ಥಕ್ವಿಕ್ ಬಂದಿರೋದ್ರಿಂದ ಐಲ್ಯಾಂಡ್ ಬಿದ್ದೋಗ್ಬಿಟ್ಟೈತೆ ಅಂತ ಇವನ್ಗೆ ಗೊತ್ತಾಗುತ್ತೆ. ಇದರಿಂದ ಬೀಚ್ ಹತ್ರ ಇರೋ ಪ್ರಜೆಗಳನ್ನಾದ್ರೂ ಎವಾಕ್ವೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೇಲಾಧಿಕಾರಿ ಹತ್ರ ಮಾತಾಡೋದಕ್ಕೆ ಬರ್ತಾನೆ. ಆದ್ರೆ ನನಗೆ ಅಫಿಷಿಯಲ್ ಇನ್ಫಾರ್ಮೇಶನ್ ಏನು ಬಂದಿಲ್ವಲ್ಲ ಅಂತ ಇವನು ಮತ್ತೆ ನಮ್ಮ ಕಿಮ್ ಮಾತುಗಳು ಕೇಳ್ತಿರೋದಿಲ್ಲ. ಅವಾಗ ಆಫೀಸ್ ಅಲ್ಲಿ ಕೆಲಸ ಮಾಡೋನು ಬಂದ್ಬಿಟ್ಟು ಮೇಲಾಧಿಕಾರಿಗಳಿಂದ ಆರ್ಡರ್ ಬಂದೈತೆ, ಸುನಾಮಿ ಬರುತ್ತೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ಬೇಕಂತೆ ಪ್ರಜೆಗಳಿಗೆ ಅಂತ ಹೇಳೋದ್ರಿಂದ ಇವಾಗ ಇವನು ರಿಯಲೈಸ್ ಆಗಿ ಕಿಮ್ ಹೇಳಿದ್ದೆಲ್ಲ ನಿಜಾನೇ ಅಂತ ಪ್ರತಿಯೊಬ್ಬರಿಗೂ ಸುನಾಮಿ ಅಲರ್ಟ್ ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಫಾರಿನ್ ಮಿನಿಸ್ಟರ್ಸ್ ಎಲ್ಲರೂ ಮೀಟಿಂಗ್ ನಡೆಸ್ತಿರ್ತಾರಲ್ವಾ, ಅವಾಗ ಅವ್ರಿಗೆ ಸಂಬಂಧಪಟ್ಟಿರೋ ಸೆಕ್ಯೂರಿಟೀಸ್ ಬಂದ್ಬಿಟ್ಟು ಅವರ ಕಿವಿಗಳಲ್ಲಿ ಏನೋ ಹೇಳೋದ್ರಿಂದ ಪ್ರತಿಯೊಬ್ಬರು ಆ ಪ್ಲೇಸ್ ನ ಬಿಟ್ಟು ಎವಾಕ್ವೇಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರೊಫೆಸರ್ ಕಿಮ್ ಎಕ್ಸ್ ವೈಫ್ ಈ ಮೀಟಿಂಗ್ ಆರ್ಗನೈಸೇಷನ್ ಅಲ್ಲಿ ಒಬ್ಬ ಮೆಂಬರ್ ಆಗಿರೋದ್ರಿಂದ ಇವರೆಲ್ಲರೂ ಈ ರೀತಿ ಓಡಾಡ್ತಾ ಇರೋದನ್ನ ನೋಡಿ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ಬೇಕು ಅಂತ ಹೇಳಿ ತಾಯಿ ಆಗಿರೋದ್ರಿಂದ ತನ್ನ ಮಗಳನ್ನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಮಗಳಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಆ ಚಿಕ್ಕ ಹುಡುಗಿ ನಿದ್ದೆ ಮಾಡ್ತಿರೋದ್ರಿಂದ ಇವರ ತಾಯಿ ಮಾಡಿರೋ ಕಾಲ್ ನ ಲಿಫ್ಟ್ ಮಾಡೋದಿಲ್ಲ. ಪ್ರೊಫೆಸರ್ ಕಿಮ್ ಹೇಳಿ ಇರ್ತಾನಲ್ವಾ, ಐಲ್ಯಾಂಡ್ ಬಿದ್ದೋಗ್ಬಿಟ್ಟು ಒಂದು ದೊಡ್ಡ ಸುನಾಮಿ ಕ್ರಿಯೇಟ್ ಆಗುತ್ತೆ ಅಂತ. ಇವನು ಹೇಳಿರೋ ಪ್ರಕಾರನೇ ಆ ಸುನಾಮಿ ಚಿಕ್ಕದಾಗಿ ಫಾರ್ಮ್ ಆಗಿ ದೊಡ್ಡದಾಗಿ ಆಗ್ತಿರೋ ಹಾಗೆ ತೋರಿಸ್ತಾರೆ. ಇನ್ನೊಂದು ಕಡೆ ಲಿಲ್ಲಿ ಹಾಗೆ ಸ್ಯಾಮ್ ಬ್ರೇಕಪ್ ಆಗೋದಕ್ಕೆ ಈ ರಿಚ್ ಕಿಡ್ ಅಂತ ಗೊತ್ತಿಲ್ದಿರಾನೆ ಅವನು ಕಾಲ್ ಮಾಡೋದ್ರಿಂದ ಶಿಪ್ ಅಲ್ಲಿ ರೈಡ್ ಆಗೋದಕ್ಕೆ ಲಿಲ್ಲಿ ಅವನ ಬೋಟ್ ಒಳಗಡೆಗೆ ಬರ್ತಾಳೆ. ನನ್ ಫ್ರೆಂಡ್ಸ್ ಹಾಗೆ ನಿನ್ನ ಫ್ರೆಂಡ್ಸ್ ಎಲ್ಲಿ ಅಂತ ಕೇಳಿದಾಗ ಅವಾಗೆ ನಮ್ಗೆ ಗೊತ್ತಾಗುತ್ತೆ ಈ ರಿಚ್ ಕಿಡ್ ಲಿಲ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನ ಫ್ರೆಂಡ್ಸ್ ನೆಲ್ಲ ಅಕ್ವೇರಿಯಂಗೆ ಕಳ್ಸ್ಕೊಟ್ಟಿರ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋ ಧೈರ್ಯ ತಗೊಂಡು ಇವ್ರಿ ಹತ್ರ ಮಾತಾಡೋದಕ್ಕೆ ಬಂದಾಗ ನನಗೆ ಇವಾಗ ಯಾರ ಜೊತೆನೂ ಮಾತಾಡ್ಬೇಕು ಅಂತ ಅನ್ಸ್ತಿಲ್ಲ, ಒಬ್ಬಂಟಿಯಾಗಿ ಇರ್ಬೇಕು ಅಂತ ಅನ್ಸ್ತೈತೆ ಅಂತ ಇವ್ರಿ ಹೇಳ್ತಾಳೆ. ಪರ್ಫೆಕ್ಟ್ ಆಗಿ ಅದೇ ಟೈಮ್ಗೆ ಸುನಾಮಿ ಬರ್ತೈತೆ ಅಂತ ಹೇಳ್ಬಿಟ್ಟು ಒಂದು ಅಲರ್ಟ್ ಮೂಲಕ ಗವರ್ನಮೆಂಟ್ ಅನೌನ್ಸ್ಮೆಂಟ್ ಕೊಡುತ್ತೆ. ಆ ಟೈಮ್ ಅಲ್ಲಿ ಬೀಚ್ ಅಲ್ಲಿ ಇರೋ ಸ್ವಲ್ಪ ಜನರು ಮಾತ್ರನೇ ಸುನಾಮಿ ಬರ್ತೈತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಡೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಕಿಮ್ ಎಕ್ಸ್ ವೈಫ್ ತನ್ನ ಮಗಳನ್ನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರಿರೋ ಒಂದು ಬಿಲ್ಡಿಂಗ್ ಗೆ ಬಂದು ಲಿಫ್ಟ್ ನ ಹತ್ಕೊಂತಾಳೆ. ಇವಳು ಹತ್ತಿದ್ದು ಸ್ವಲ್ಪ ಹೊತ್ತಿಗೆ ಆ ಪ್ಲೇಸ್ ಅಲ್ಲಿ ಅರ್ಥಕ್ವಿಕ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ಎಲ್ಲಾನು ಧ್ವಂಸ ಆಗೋದಕ್ಕೆ ಶುರು ಆಗುತ್ತೆ. ಅವಳು ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ.
ಬೀಚ್ ಅಲ್ಲಿ ಇರೋರು ಕೆಳಗಡೆ ಇರೋ ಭೂಮಿ ಸ್ವಲ್ಪ ವೈಬ್ರೇಟ್ ಆಗೋದ್ರಿಂದ ಕೆಳಗಡೆಗೆ ಬಿದ್ದೋಗ್ಬಿಡ್ತಾರೆ. ಮತ್ತೊಂದು ಕಡೆ ಬ್ರಿಡ್ಜ್ ಮೇಲೆ ಇರೋ ಕಾರುಗಳೆಲ್ಲ ಈ ಭೂಕಂಪ ಬರೋದ್ರಿಂದ ಒಂದು ಕಾರು ಇನ್ನೊಂದು ಕಾರ್ನ ಗುದ್ಕೊಂಡು ಒಂದು ದೊಡ್ಡ ಆಕ್ಸಿಡೆಂಟ್ ನಡೆಯುತ್ತೆ. ಇದರಲ್ಲಿ ನಮ್ಮ ಹೀರೋನ ಎರಡನೇ ಬ್ರದರ್ ಆಗಿರೋ ಡಾಂಗು ಹೀರೋನ ಮಗ ಹಾಗೆ ಅವರ ತಾಯಿನ ಕರ್ಕೊಂಡು ಹೋಗ್ತಿರುವಾಗ ಇವನು ಇದೇ ಬ್ರಿಡ್ಜ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಸ್ವಲ್ಪ ಹೊತ್ತಿಗೆ ಭೂಕಂಪ ಅನ್ನೋದು ನಿಂತೋಗ್ಬಿಡುತ್ತೆ. ಅಮ್ಮಯ್ಯ ಎಲ್ಲ ನಿಂತೋಯ್ತು ಬಿಡು ಅಂತ ಪ್ರಜೆಗಳೆಲ್ಲರೂ ಖುಷಿ ಪಡೋಷ್ಟ್ರಲ್ಲೇ ಮತ್ತೊಂದು ಕಡೆ ಪ್ರೊಫೆಸರ್ ಕಿಮ್ ಹತ್ತರ್ಕೆ ಇನ್ನೊಬ್ಬ ಬಂದ್ಬಿಟ್ಟು ಇನ್ನ 10 ಮಿನಿಟ್ಸ್ ಅಲ್ಲಿ ಸುನಾಮಿ ಬರುತ್ತೆ ಅಂತ ಹೇಳೋದ್ರಿಂದ 10 ಮಿನಿಟ್ಸ್ ಅಲ್ಲಿ ನಾವೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿರೋರೆಲ್ಲರೂ ಫಾಸ್ಟ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಿಮ್ಗೆ ಅವಾಗ ಎಕ್ಸ್ ವೈಫ್ ಕಾಲ್ ಮಾಡ್ಬಿಟ್ಟು ನನ್ನ ಮಗಳು ಇಂತ ರೂಮ್ ಅಲ್ಲಿ ಇದ್ದಾಳೆ, ಬೇಗ ನೀನೇ ಕಾಪಾಡ್ಬೇಕು ಅಂತ ಹೇಳೋದ್ರಿಂದ 1 ಮಿಲಿ ಸೆಕೆಂಡ್ ಕೂಡ ಇವನು ಯೋಚನೆ ಮಾಡ್ದಿರ ತನ್ನ ಮಗಳನ್ನ ಕಾಪಾಡೋದಕ್ಕೆ ಹೋಗ್ತಾನೆ. ಮತ್ತೊಂದು ಕಡೆ ಸಮುದ್ರದಲ್ಲಿ ಒಂದು ಗೂಡ್ಸ್ ಶಿಪ್ ಹೋಗ್ತಿರುವಾಗ ಒಂದು ಸುನಾಮಿ ಅದನ್ನ ನುಂಗಾಕ್ಬಿಡುತ್ತೆ. ಅದೇ ಪ್ಲೇಸ್ಗೆ ಈ ರಿಚ್ ಕಿಡ್ ಲಿಲ್ಲಿ ಜೊತೆ ಸೇರ್ಕೊಂಡು ಬೋಟ್ ನ ಹಾಕೊಂಡು ಬಂದಿರ್ತಾಳೆ ಅಲ್ವಾ, ಅವ್ರೂ ಕೂಡ ಆ ವೇವ್ಸ್ ಗೆ ಸಿಕ್ಕಾಕೊಂಡ್ಬಿಟ್ಟು ತಪ್ಸ್ಕೊಳ್ಳೋದಕ್ಕಾಗದೆ ರೆಸ್ಕ್ಯೂ ಟೀಮ್ಗೆ ಕಾಲ್ ಮಾಡಿ ನಾವ್ ಇಂತ ಒಂದು ಪ್ಲೇಸ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ. ಈ ರೆಸ್ಕ್ಯೂ ಟೀಮ್ ಅಲ್ಲಿ ಇವ್ರನ್ನ ಕಾಪಾಡೋದ್ರಲ್ಲೇ ಸ್ಯಾಮು ಕೂಡ ಒಬ್ನಾಗಿರ್ತಾನೆ. ಈ ಚಿಕ್ಕ ಹುಡುಗಿ ಆಚೆಗಡೆ ಏನಾಗ್ತೈತಿ ಅಂತ ಗೊತ್ತಿಲ್ದಿರಾ ಆರಾಮಾಗಿ ಮಲ್ಕೊಂಡಿರ್ತಾಳೆ. ಸಡನ್ ಆಗಿ ಈ ಚಿಕ್ಕ ಹುಡುಗಿಗೆ ಎಚ್ಚರಿಕೆ ಆಗೋದ್ರಿಂದ ವಿಂಡೋ ಮುಖಾಂತರ ನೋಡಿದಾಗ ಭಯಂಕರವಾಗಿರೋ ಒಂದು ವೆದರ್ ನ ನೋಡಿ ಈ ಚಿಕ್ಕ ಹುಡುಗಿ ತುಂಬಾ ಭಯ ಪಡ್ತಾಳೆ. ಅದೇ ಟೈಮ್ಗೆ ಪ್ರೊಫೆಸರ್ ಕಿಮ್ಮುನು ಕೂಡ ತನ್ನ ಮಗಳನ್ನ ಕಾಪಾಡೋದಕ್ಕೆ ಅದೇ ಬಿಲ್ಡಿಂಗ್ ಹತ್ರ ಬಂದು ತನ್ನ ಹೆಂಡತಿಗೆ ಕಾಲ್ ಮಾಡ್ತಾನೆ. ನನ್ನ ಮಗಳು ಇವಾಗ ಎಲ್ಲಿದ್ದಾಳೆ ಅಂತ 17th ಫ್ಲೋರ್ ಫಸ್ಟ್ ಅಪಾರ್ಟ್ಮೆಂಟ್ ಅಲ್ಲೇ ಇದ್ದಾಳೆ ಅಂತ ಹೇಳೋದ್ರಿಂದ ತನ್ನ ಎಕ್ಸ್ ವೈಫ್ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರೋದು ಇವನ್ಗೆ ಗೊತ್ತಿಲ್ದಿರಾ ಸರಿ ಇವಾಗ ಸುನಾಮಿ ಹಿಟ್ ಮಾಡ್ತೈತೆ, ಇದರಿಂದ ನೀನು ಯಾವ್ದಾದ್ರು ಎತ್ತರವಾಗಿರೋ ಒಂದು ಪ್ರದೇಶ ನೋಡ್ಕೊಂಡು ಅಲ್ಲೋಗಿ ಬಚ್ಚಿಕೋ ಅಂತ ಹೇಳಿ ತನ್ನ ಮಗಳನ್ನ ಕಾಪಾಡೋದಕ್ಕೆ ಹೋಗ್ತಾನೆ. ಈವಾಗ ಬೀಚ್ ಅಲ್ಲಿ ನಿಜವಾದ ಆಟ ಶುರು ಆಗುತ್ತೆ. ನೀರೆಲ್ಲಾನು ಒಂದೇ ಬಾರಿ ಒಳಗಡೆಗೆ ಹೋಗಿ ದೊಡ್ಡದಾಗಿರೋ ಒಂದು ಅಲೆ ಇವ್ರ ಕಡೆ ಬರ್ತಿರೋದನ್ನ ನೋಡಿ ಪ್ರಜೆಗಳೆಲ್ಲರೂ ಲಕ್ಷಾನುಗಳ ಗಟ್ಲೆ ಇರ್ತಾರೆ. ಅವ್ರೆಲ್ಲರಿಗೂ ಭಯ ಸ್ಟಾರ್ಟ್ ಆಗಿ ನಾವೆಲ್ಲಿ ಸತ್ತೋಗ್ಬಿಡ್ತೀವೋ ಅಂತ ಹೇಳ್ಬಿಟ್ಟು ಅವರ ಪ್ರಾಣನ ಅವರು ಕಾಪಾಡ್ಕೊಳ್ಳೋದಕ್ಕೆ ತುಂಬಾ ಸ್ಪೀಡ್ ಆಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಇದೇ ಗ್ಯಾಂಗ್ ಅಲ್ಲಿ ನಮ್ಮ ಹೀರೋ ಹಾಗೆ ಇವ್ರೇನು ಕೂಡ ಇರ್ತಾರೆ. ಅವಳ ಪ್ರಾಣವನ್ನ ಕಾಪಾಡೋದಕ್ಕೆ 1 ಸೆಕೆಂಡ್ ಕೂಡ ಯೋಚನೆ ಮಾಡ್ದಿರಾ ಅವನ ಜೊತೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿಜ ಹೇಳ್ಬೇಕಂದ್ರೆ ತುಂಬಾ ಜನರು ಒಂದೇ ಬಾರಿ ಓಡೋದಕ್ಕೆ ಶುರು ಮಾಡೋದ್ರಿಂದ ಒಬ್ಬೊಬ್ಬರ ಕಾಲ್ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟು ತುಂಬಾ ಜನರು ಸತ್ತೋಗ್ಬಿಡ್ತಾರೆ. ಲಕ್ಷಾನುಗಳ ಗಟ್ಲೆ ಒಂದೇ ಬಾರಿ ಓಡೋದಕ್ಕೆ ಶುರು ಮಾಡಿದ್ರೆ ಇಷ್ಟು ಆಕ್ಸಿಡೆಂಟ್ ಗಳು ಆಗ್ತಿದಾವೆ ಅಂದ್ರೆ ಇನ್ನ ನಿಜವಾದ ಸುನಾಮಿ ಹಿಟ್ ಮಾಡಿದ್ರೆ ಇನ್ನೆಷ್ಟು ಆಕ್ಸಿಡೆಂಟ್ ಗಳು ಎಷ್ಟು ಪ್ರಾಣಗಳು ಹೋಗ್ತವೆ ನೀವೇ ಒಮ್ಮೆ ಯೋಚನೆ ಮಾಡಿ. ಇಲ್ಲಿ ನಮ್ಮ ಹೀರೋನ ತಮ್ಮ ಬ್ರಿಡ್ಜ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನಲ್ವಾ, ಅವ್ರಿಗೆ ಒಂದು ದೊಡ್ಡ ವೇವ್ ಇವ್ರ ಕಡೆ ಬರ್ತಿರೋ ಹಾಗೆ ಕಾಣಿಸೋದ್ರಿಂದ ಅವನು ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಆಗಿ ಹೀರೋನ ಮಗನನ್ನ ಎತ್ಕೊಂಡು ಹೊಡೋಗ್ತಾ ಇರುವಾಗ ಅವರ ತಾಯಿ ಇದನ್ನ ನೋಡಿ ಶಾಕ್ ಆಗಿ ಫ್ರೀಸ್ ಆಗೋಗ್ಬಿಟ್ಟಿರ್ತಾಳೆ. ಅದಕ್ಕೆ ಡಾಂಗು ಮತ್ತೆ ರಿಟರ್ನ್ ಬಂದು ತನ್ನ ತಾಯಿನ ಕರ್ಕೊಂಡು ಹೋಗ್ತಿರುವಾಗ ಏನ್ ಪ್ರಯೋಜನ, ಅಷ್ಟೊತ್ತಿಗೆ ಸುನಾಮಿ ಇವ್ರ ಹತ್ತರಕ್ಕೆ ಬಂದ್ಬಿಟ್ಟಿರುತ್ತಲ್ವಾ, ಆ ಬ್ರಿಡ್ಜ್ ನ ಹೊಡೆಯೋದ್ರಿಂದ ಆ ನೀರಲ್ಲಿ ಅವರೂ ಕೂಡ ಹೊಡ್ಕೊಂಡು ಹೊರಟೋಗ್ಬಿಡ್ತಾರೆ. ಮತ್ತೊಂದು ಕಡೆ ಸುನಾಮಿ ಈ ಸಿಟಿ ಒಳಗಡೆಗೆ ಎಂಟ್ರಿ ಆಗಿ ಅಲ್ಲಿರೋ ಕಾರುಗಳು ಬಿಲ್ಡಿಂಗ್ಸ್ ಎಲ್ಲಾನು ಸರ್ವನಾಶ ಆಗೋಗ್ಬಿಡ್ತಿರ್ತವೆ. ಇಲ್ಲಿ ಕಿಮ್ ಎಕ್ಸ್ ವೈಫ್ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ. ಅಂಕಲ್ ಸಾಂಗು ನಮ್ಮ ಹೀರೋಯಿನ್ ಎಲ್ಲರೂ ಇದರಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಕೈಯಲ್ಲಿ ತಪ್ಸ್ಕೊಳ್ಳೋದಕ್ಕೆ ಆಗಲ್ಲ. ಈ ಸುನಾಮಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಫಸ್ಟ್ ವೇವ್ ಬಂತು, ಸ್ವಲ್ಪ ಜನ ಮಿಕ್ಕೊಂಡ್ರು ಅಂತ ಅನ್ಕೊಂಡ್ರೆ ಅದಕ್ಕಿಂತ ಹೆಚ್ಚಾಗಿ ಸೆಕೆಂಡ್ ವೇವ್, ಥರ್ಡ್ ವೇವ್ ಅಂತ ಒಂದನ್ನ ಮೀರಿ ಇನ್ನೊಂದು ದೊಡ್ಡದಾಗಿ ಇವ್ರ ಮೇಲೆಗೆ ಬರ್ತಾನೆ ಇರ್ತವೆ. ತನ್ನ ಮಗಳನ್ನ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಿಮ್ ಹೋಗ್ತಾ ಇರ್ತಾನಲ್ವಾ, ಅವನನ್ನು ಕೂಡ ಬಂದು ಒಂದು ವೇವ್ ಹೊಡಿಯುತ್ತೆ. ತನ್ನ ವೈಫ್ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ ನೋಡಿ, ಆ ಲಿಫ್ಟ್ ಒಳಗಡೆಗೆ ನೀರು ಬರ್ತಿರೋ ಹಾಗೆ ನೋಡಿಸ್ತಾರೆ. ಇವಾಗ 4th ವೇವ್ 3rd ವೇವ್ ಗಿಂತ ದೊಡ್ಡದಾಗಿ ಇವ್ರ ಮೇಲೆ ಸ್ಟ್ರೈಕ್ ಮಾಡೋದಕ್ಕೆ ಬರ್ತಿರೋದ್ರಿಂದ ಹೀರೋ ಹಾಗೆ ಹೀರೋಯಿನ್ ಇಬ್ರು ಅದರಿಂದ ತಪ್ಸ್ಕೊಳ್ಳೋದಕ್ಕೆ ಒಂದು ಕರೆಂಟ್ ಪೋಲ್ ನ ಹಿಡ್ಕೊಂಡು ಅದ್ರ ಹಿಂದ್ಗಡೆ ಬಚ್ಚಿಕೊಂತಾರೆ. ಹೀರೋನ ಬ್ರದರ್ ಡಾಂಗು ಬ್ರಿಡ್ಜ್ ಅಲ್ಲಿ ಇರೋವಾಗ ಸುನಾಮಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನಲ್ವಾ, ಅವನು ಹೇಗೋ ಹಾಗೆ ಅದರಿಂದ ತಪ್ಸ್ಕೊಂಡು ಹೀರೋನ ಮಗ ಹಾಗೆ ಅವರ ತಾಯಿಗೋಸ್ಕರ ಹುಡುಕಾಡ್ತಿರ್ತಾನೆ. ಮತ್ತೊಂದು ಕಡೆ ಸಮುದ್ರದಲ್ಲಿ ಸಿಕ್ಕಾಕೊಂಡಿರೋ ರಿಚ್ ಕಿಡ್ ನ ಕಾಪಾಡೋದಕ್ಕೆ ಒಂದು ರೆಸ್ಕ್ಯೂ ಟೀಮ್ ಹೋಗಿರುತ್ತಲ್ವಾ, ಅದರಲ್ಲಿ ನಮ್ಮ ಸ್ಯಾಮು ಕೂಡ ಇರ್ತಾನೆ. ಅವನು ಅವ್ರನ್ನ ಕಂಡು ಹಿಡಿದಿದ್ದಾದ್ಮೇಲೆ ಅವ್ರನ್ನ ಹೇಗಾದ್ರೂ ಸರಿ ಕಾಪಾಡ್ಬೇಕು ಅಂತ ಅನ್ಕೊಂತಾನೆ. ಬಟ್ ಅವ್ರ ಹತ್ರ ಪ್ರಾಪರ್ ಎಕ್ವಿಪ್ಮೆಂಟ್ ಇರೋದಿಲ್ಲ. ಇದರಿಂದ ಸ್ಯಾಮು ನೀರೊಳಗಡೆಗೆ ಧುಮ್ಕಿ ಅವರಿಗೆ ಸಪರೇಟ್ ಆಗಿ ದಾರನ ಕಟ್ಟಿ ಅವ್ರನ್ನ ಕಾಪಾಡ್ಕೋಬೇಕು ಅಂತ ಅನ್ಕೊಂತಾನೆ. ಮತ್ತೊಂದು ಕಡೆ ಡಾಂಗೋ ಅವರ ತಾಯಿಗೋಸ್ಕರ ಹುಡುಕಾಡ್ತಿರೋ ಒಂದು ಟೈಮ್ ಅಲ್ಲಿ ಸಮುದ್ರದಲ್ಲಿದ್ದಾಗ ಒಂದು ಬೋಟ್ ನ ಸುನಾಮಿ ನುಂಗಾಕ್ಬಿಟ್ಟಿರುತ್ತಲ್ವಾ, ಅದು ಬಂದು ಈ ಬ್ರಿಡ್ಜ್ ಮೇಲೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅದರಲ್ಲಿರೋ ಕಂಟೈನರ್ಸ್ ಸಡನ್ ಆಗಿ ಆ ಪ್ಲೇಸ್ ಅಲ್ಲಿ ಬೀಳೋದಕ್ಕೆ ಶುರು ಆಗುತ್ತೆ. ಹೇಗೋ ಹಾಗೆ ತುಂಬಾ ಕಷ್ಟಪಟ್ಟು ಆ ಒಂದು ಭಯಂಕರವಾದ ನೇಚರ್ ಅಟ್ಯಾಕ್ ಇಂದ ಡಾಂಗು ತಪ್ಸ್ಕೊಂತಾನೆ. ಹೀರೋ ಅವರ ಮೇಲೆಗೆ ಸುನಾಮಿ ಬರ್ತಿರೋ ಒಂದು ಟೈಮ್ ಅಲ್ಲಿ ಹೀರೋ ಹಾಗೆ ಹೀರೋಯಿನ್ ತಪ್ಸ್ಕೊಳ್ಳೋದಕ್ಕೆ ಒಂದು ಕರೆಂಟ್ ಪೋಲ್ ಹಿಡ್ಕೊಂಡಿರ್ತಾರಲ್ವಾ,
ಅಲ್ವಾ. ನಿಜ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ತುಂಬಾ ಜನರು ಕರೆಂಟ್ ಪೋಲು ಸಿಗದೆ ಸತ್ತೋಗ್ಬಿಟ್ಟಿರ್ತಾರೆ. ಅದೇ ಟೈಮಲ್ಲಿ ಅಲ್ಲಿರೋ ಒಂದು ಟ್ರಾನ್ಸ್ಫಾರ್ಮರ್ ನೀರೊಳಗಡೆಗೆ ಬಿದ್ದೋಗ್ಬಿಡ್ತಾ ಇರುತ್ತೆ. ಅದೇನಾದ್ರೂ ನೀರೊಳಗಡೆಗೆ ಬಿದ್ರೆ ನಮ್ಗೆಲ್ಲ ಶಾಕ್ ಹೊಡ್ತು ನಾವು ಸತ್ತೋಗ್ಬಿಡ್ತೀವಿ ಅಂತ ಹೇಳಿ ಹೀರೋಯಿನ್ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಹೇಳಿ ಅಲ್ಲೇ ಇರೋ ಒಂದು ಕರೆಂಟ್ ಪೋಲ್ ಮೇಲೆಗೆ ಹತ್ತಿಸ್ತಿರ್ತಾನೆ. ಅವಳು ಹತ್ತಿದ್ದಾದ್ಮೇಲೆ ನೀನು ಕೂಡ ಹತ್ತು ಅಂತ ಹೇಳೋದ್ರಿಂದ ಹೀರೋ ಹತ್ತಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಕರೆಂಟ್ ಪೋಲ್ ನೀರೊಳಗಡೆಗೆ ಬೀಳೋದ್ರಿಂದ ಕರೆಂಟ್ ಶಾಕ್ ಹೊಡೆದು ತುಂಬಾ ಜನರು ಇವರ ಕಣ್ಮುಂದೆನೆ ಸತ್ತೋಗ್ಬಿಟ್ಟಿರೋದನ್ನ ನೋಡಿ, ನೀರಲ್ಲಿ ಬಾಡಿಗಳು ತೇಲಾಡ್ತಾ ಇರೋದನ್ನ ನೋಡಿ ಇವರು ಕಣ್ಣಲ್ಲಿ ನೀರ್ ಹಾಕೊಂತಾರೆ. ಇವ್ರು ಎಷ್ಟೊತ್ತು ಅಂತ ಕರೆಂಟ್ ಪೋಲ್ ನ ಹಿಡ್ಕೊಂಡು ಇರೋದಕ್ಕೆ ಆಗುತ್ತೆ, ಇವ್ರು ಕೂಡ ಬಿದ್ದೋಗ್ಬಿಡ್ತಾರೆ ಅನ್ನೋ ಒಂದು ಟೈಮ್ ಅಲ್ಲಿ ಇವಾಗ ನಮ್ಗೆ ಪಕ್ಕದಲ್ಲೇ ಇರೋ ಒಂದು ಕರೆಂಟ್ ಪೋಲ್ ನ ಅಂಕಲ್ ಡಾಂಗು ಕೂಡ ಹತ್ಕೊಂಡು ಸೇಫ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಸೇಮ್ ಟೈಮ್ ಅಲ್ಲಿ ಕಿಮ್ ತನ್ನ ಮಗಳಿರೋ ಒಂದು ರೂಮ್ ಒಳಗಡೆಗೆ ಹೋಗ್ತಾನೆ. ಅದೇ ಟೈಮ್ ಅಲ್ಲಿ ಚಿಕ್ಕ ಹುಡುಗಿ ಇರ್ತಾಳಲ್ವಾ, ಅವಳು ಹಿಂದ್ಗಡೆ ಇರೋ ಒಂದು ವಿಂಡೋ ಕಿತ್ತೋಗೋಗ್ಬಿಟ್ಟು ಇವಳು ನೀರಿಗೆ ಹೊಡ್ಕೊಂಡು ಬಿದ್ದೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಆನ್ ಟೈಮ್ಗೆ ಕಿಮ್ ಅಲ್ಲಿಗೆ ಬಂದು ತನ್ನ ಮಗಳನ್ನ ಕಾಪಾಡ್ಕೊಂತಾನೆ. ಲಿಲ್ಲಿ ನಡಿ ಸಮುದ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಇರ್ತಾಳೆ ಅಲ್ವಾ, ರೂಫ್ ನ ಹಿಡ್ಕೊಂಡು ಹೇಗಾದ್ರೂ ಸರಿ ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರುವಾಗ ರಿಚ್ ಕಿಟ್ ಬಂದು ಆ ಹುಡುಗಿಗೆ ಸಿಗ್ದಿರೋ ಹಾಗೆ ರೂಫ್ ನ ಹತ್ತಿ ಫಸ್ಟ್ ನಾನೇ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆ ಟೈಮಲ್ಲಿ ಲಿಲ್ಲಿ ಬಿಡ್ತಾಳ, ಅವನ ತಲೆಗೆ ಒಂದು ಬಿಟ್ಟು ಇವಳೇ ಫಸ್ಟ್ ರೂಫ್ ಹತ್ರ ಬರೋದ್ರಿಂದ ಸ್ಯಾಮ್ ರೂಫ್ ನ ತನ್ನ ಬಾಡಿಗೆ ಟೈಟ್ ಆಗಿ ಕಟ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನೊಂದ್ ಸೀನ್ ನ ಮಿಸ್ ಮಾಡ್ಬಿಟ್ಟಿದ್ದೀನಿ. ಈ ರಿಚ್ ಕಿಟ್ ಇಡ್ತಾನಲ್ವಾ, ಅವನು ಸ್ಯಾಮ್ ನ ಹೆತ್ಕೊಂಡೋಗಿ ನನ್ನ ಫಿಯಾನ್ಸಿನ ನೀನು ಹೇಗೆ ಲವ್ ಮಾಡ್ತಿ ಅಂತ ಹೇಳ್ಬಿಟ್ಟು ಅವನನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೊಡೆದಾಕ್ಬಿಟ್ಟು ಇರ್ತಾನೆ. ಇದರಿಂದ ಸ್ಯಾಮ್ ಅಪ್ಸೆಟ್ ಫೀಲ್ ಆಗಿ ಶ್ರೀಮಂತರು ಒಂದಾಗಿ ಇವಾಗ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಲಿಲ್ಲಿ ಹತ್ರ ಒಂದು ಮಾತು ಮಾತಾಡ್ದಿರಾ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅಂಡ್ ಇವಾಗ ಅವನು ನಿನ್ನ ಬಾಯ್ ಫ್ರೆಂಡ್ ಅಂತ ಕೇಳಿದಾಗ ಅದಕ್ಕೆ ಲಿಲ್ಲಿ ಇತ್ಕೊಂಡು ಚಚ್ಚಾ ಅವನ್ ಯಾವನು ಕೂಡ ನನಗೆ ಗೊತ್ತಿಲ್ಲ, ಅವನನ್ನ ನೋಡ್ತಿರೋದೇ ನಾನು ಸೆಕೆಂಡ್ ಟೈಮ್ ಅಂತ ಹೇಳೋದ್ರಿಂದ ಇವಾಗ ಸ್ಯಾಮ್ಗೆ ಅರ್ಥ ಆಗೋಗ್ಬಿಡುತ್ತೆ ಅವನು ನನ್ನ ಹತ್ರ ಹೇಳಿರೋದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಈ ಟೈಮಲ್ಲೂ ಕೂಡ ತುಂಬಾ ಖುಷಿಯಾಗಿ ಅವಳನ್ನ ಹೆಲಿಕಾಪ್ಟರ್ ಮೇಲೆಗೆ ಹತ್ತಿಸ್ತಾನೆ. ಕಿಮ್ ಎಕ್ಸ್ ವೈಫ್ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾಳಲ್ವಾ, ಅವಳ ಕತ್ತುವರೆಗೂ ನೀರ್ ಬಂದ್ಬಿಟ್ಟಿರುತ್ತೆ. ಇವಳು ಸತ್ತೋಗ್ಬಿಡ್ತಾಳೆ, ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಇವಳಿಗೆ ಗೊತ್ತಾಗೋದ್ರಿಂದ ಕಿಮ್ಗೆ ಕಾಲ್ ಮಾಡಿ ನನ್ನ ಮಗಳಿಗೆ ಫೋನ್ ಕೊಡು ಅಂತ ಹೇಳ್ತಾಳೆ. ಇವಳು ಇವಾಗ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರೋದು ಅರ್ಥ ಮಾಡ್ಕೊಂಡು ನಾನ್ ಬಂದು ನಿನ್ನನ್ನ ಕಾಪಾಡ್ತೀನಿ ಅಂತ ಕಿಮ್ ಹೇಳಿದ್ರು ಕೂಡ ಇಲ್ಲ ಟೈಮ್ ಆಗೋಗ್ಬಿಟ್ಟೈತೆ, ನೀನ್ ಬಂದ್ರೂ ಕೂಡ ನನ್ನನ್ನ ಕಾಪಾಡೋದಕ್ಕೆ ಆಗೋದಿಲ್ಲ, ಮೊದ್ಲು ನನ್ನ ಮಗಳಿಗೆ ಫೋನ್ ಕೊಡು ಅಂತ ಹೇಳಿ ನೋಡಮ್ಮು ನಿನ್ನ ಮುಂದೆ ಇರೋದು ಬೇರೆ ಯಾರು ಅಲ್ಲ ನಿಮ್ ಅಪ್ಪನೇ, ಅಪ್ಪ ನಿನ್ನನ್ನ ಚೆನ್ನಾಗಿ ನೋಡ್ಕೊಂತಾನೆ, ನೀನು ಅಪ್ಪನ ಚೆನ್ನಾಗಿ ನೋಡ್ಕೊ ಅಂತ ಹೇಳೋದ್ರ ಮುಖಾಂತರ ಫೋನ್ ಕಾಲ್ ಕಟ್ ಆಗೋಗ್ಬಿಡುತ್ತೆ. ಕಿಮ್ ತನ್ನ ಹೆಂಡತಿ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಅಂತ ಗೊತ್ತಾದ್ಮೇಲೆ ಅವಳನ್ನ ಹೇಗಾದ್ರೂ ಸರಿ ಕಾಪಾಡೋದಕ್ಕೆ ಹೋಗ್ಬೇಕು ಅಂತ ರೂಫ್ ಟಾಪ್ ಗೆ ಬಂದ್ಬಿಟ್ಟು ಇರ್ತಾನಲ್ವಾ, ಅಲ್ಲಿರೋ ಪೊಲೀಸರ ಹತ್ರ ಜಗಳ ಆಡ್ತಿರ್ತಾನೆ. ಮತ್ತೊಂದು ಕಡೆ ಲಿಫ್ಟ್ ಅಲ್ಲಿ ಆ ಹುಡುಗಿಗೆ ಉಸಿರಾಡೋದಕ್ಕೂ ಕೂಡ ಆಗ್ದಿರಾ ನೀರು ತುಂಬ್ಕೊಂಡ್ಬಿಟ್ಟಿರೋದ್ರಿಂದ ಅವಳಿನ ಸತ್ತೋಗ್ಬಿಡ್ತಾಳೆ ಅಂತ ಅನ್ಕೊಂತೀವಿ. ಆನ್ ಟೈಮ್ಗೆ ಪಕ್ಕದಲ್ಲೇ ಹೋಗ್ತಾ ಇರೋ ಒಬ್ಬ ಟೆಕ್ನಿಷಿಯನ್ ಬಂದು ಲಿಫ್ಟ್ ಡೋರ್ ನ ಓಪನ್ ಮಾಡಿ ಆ ಹುಡುಗಿನ ಕಾಪಾಡ್ತಾನೆ. ಸತ್ತೋಗ್ಬಿಡ್ತೀನಿ ಅಂತ ಡಿಸೈಡ್ ಆದವಳು ಜಸ್ಟ್ ಮಿಸ್ ಅಲ್ಲಿ ತಪ್ಸ್ಕೊಂಡು ರೂಫ್ ಟಾಪ್ ಗೆ ಬಂದು ತನ್ನ ಮಗಳು ಹಾಗೆ ಗಂಡನನ್ನ ಹಗ್ ಮಾಡ್ಕೊಂತಾಳೆ. ಕೆಲ್ಸ ಮಾಡದೇ ಇರೋ ಡಾಂಗೆ ಇರ್ತಾನಲ್ವಾ, ಬ್ರದರ್ ಮಗ ಹಾಗೆ ಅವರ ತಾಯಿಗೋಸ್ಕರ ಹುಡುಕಿ ಸಾಕಾಗೋಗ್ಬಿಟ್ಟು ಒಂದ್ ಹತ್ರ ಕುತ್ಕೊಂಡು ಸಿಗರೇಟ್ ನ ಕುಡಿಬೇಕು ಅಂತ ಅನ್ಕೊಂತಾನೆ. ಲೈಟರ್ ಅನ್ಸೋದಕ್ಕೆ ಹೋದಾಗ ದೊಡ್ಡದಾಗಿ ಫೈರ್ ಬರೋದ್ರಿಂದ ಅದಕ್ಕೆ ಭಯ ಬಿದ್ದು ಹಿಂದಕ್ಕೆ ಬಿಸಾಕ್ಬಿಡ್ತಾನೆ. ಇವನ್ಗೆ ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂದ್ರೆ ಅಲ್ಲೊಂದು ಶಿಪ್ ಕಂಟೈನರ್ಸ್ ಬಿತ್ತೋಗ್ಬಿಟ್ಟು ಇರ್ತವೆ ನೋಡಿ, ಅವು ಗ್ಯಾಸ್ ನ ಎತ್ಕೊಂಡು ಹೋಗ್ತಿರ್ತವೆ. ಇವನ್ ಬಿಸಾಕಿರೋ ಒಂದು ಫೈರ್ ಗೆ ಅವು ಅಂಟಿಕೊಂಡು ಒಂದೊಂದು ವೆಹಿಕಲ್ ಬ್ಲಾಸ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಡಾಂಗು ಮತ್ತೆ ಅವುಗಳ ಕಡೆಯಿಂದ ತಪ್ಸ್ಕೊಳ್ಳೋದಕ್ಕೆ ಓಡೋದಕ್ಕೆ ಶುರು ಮಾಡ್ತಾನೆ. ಹೀರೋ ಹಾಗೆ ಹೀರೋಯಿನ್ ಕರೆಂಟ್ ಪೋಲ್ ಮೇಲೆ ನಿಂತ್ಕೊಂಡೇ ಇರ್ತಾರಲ್ವಾ, ಎಷ್ಟೊತ್ತು ಅಂತ ಅದ್ರ ಮೇಲೆನೆ ಇರೋದಕ್ಕೆ ಆಗುತ್ತೆ. ಪಕ್ಕದಲ್ಲೇ ಇರೋ ಒಂದು ಬಿಲ್ಡಿಂಗ್ ಮೇಲೆಗೆ ಹತ್ತೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಿರುವಾಗ ಹೀರೋ ನಿಂತ್ಕೊಂಡಿರೋ ಒಂದು ಸರ್ಫೇಸ್ ಮುರಿದೋಗ್ಬಿಟ್ಟು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಅವನನ್ನ ಕಾಪಾಡೋದಕ್ಕೆ ಹೀರೋಯಿನ್ ತುಂಬಾ ಕಷ್ಟಪಟ್ಟು ಅವನ ಕೈನ ಹಿಡ್ಕೊಂತಾಳೆ. ಆದ್ರೆ ಆ ಟೈಮ್ ಅಲ್ಲಿ ಮಾನಸಿಕಗೆ ಅರ್ಥ ಆಗೋಗ್ಬಿಡುತ್ತೆ, ನೀರು ತುಂಬಾ ಜೋರಾಗಿ ಹರಿತಿರೋದ್ರಿಂದ ಈ ಹುಡುಗಿ ನನ್ನನ್ನ ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಖಂಡಿತ ನಾನು ಸತ್ತೋಗ್ಬಿಡ್ತೀನಿ ಅಂತ ತಿಳ್ಕೊಂಡು ಕ್ಷಮಿಸು ನನ್ನನ್ನ, ನಿಮ್ಮ ಅಪ್ಪಗೆ ಈ ತರ ಆಗೈತೆ ನನ್ನಿಂದಾನೇ ಆಗಿರೋದು ಅಂತ ಹೇಳ್ಬಿಟ್ಟು ನಾನ್ ನಿನ್ನ ಹತ್ರ ಬಚ್ಚಿಡ್ಬಾರ್ದಾಗಿತ್ತು, ನನ್ನನ್ನ ಕ್ಷಮಿಸು, ನಾನ್ ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಇವ್ರಿ ಹತ್ರ ಅಂತಾನೆ. ಅದಕ್ಕೆ ಇವ್ರಿ ಇತ್ಕೊಂಡು ನನ್ನನ್ನ ನೀನು ತುಂಬಾ ಪ್ರೀತಿ ಮಾಡ್ತಾ ಇದೀಯಲ್ವಾ, ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ, ಅದಕ್ಕೆ ನೀನು ಹೇಗಾದ್ರೂ ಸರಿ ಬದುಕು ಅಂತ ಹೇಳ್ಬಿಟ್ಟು ಅವನ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಇರ್ತಾಳೆ. ಆದ್ರೆ ಬರ್ತಾ ಇರೋ ಒಂದು ನೀರಿನ ಫೋರ್ಸ್ಗೆ ಅವನು ಹೊಡ್ಕೊಂಡು ಹೊರಟೋಗ್ಬಿಡ್ತಾನೆ. ಇನ್ನ ಇವನ್ ಕತೆ ಮುಗೀತು ಅಂತ ಅನ್ಕೊಂಡ್ರೆ ಅವನ ಕೈನ ಇನ್ನೊಂದು ಕೈ ಹಿಡ್ಕೊಳ್ಳುತ್ತೆ. ಅದೇ ಅಂಕಲ್ ಸಾಂಗು ಅವನನ್ನ ತುಂಬಾ ಕಷ್ಟಪಟ್ಟು ಕರೆಂಟ್ ಪೋಲ್ ಮೇಲೆಗೆ ಹತ್ತಿಸ್ತಾನೆ. ಅದೇ ಟೈಮ್ಗೆ ಯಾವ್ದೋ ಒಂದು ಮೆಟಲ್ ಬೋರ್ಡ್ ಬಂದು ಅಂಕಲ್ ಸಾಂಗ್ಗೆ ಹೊಡಿಯೋದ್ರಿಂದ ಮುದುಕ ನೀರಲ್ಲಿ ಹೊಡ್ಕೊಂಡು ಹೊರಟೋಗ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಸಮುದ್ರದಲ್ಲಿ ಸ್ಯಾಮು ತನ್ನ ಗರ್ಲ್ ಫ್ರೆಂಡ್ ನ ಮೇಲೆಗೆ ಕಳ್ಸಿದ್ದಾದ್ಮೇಲೆ ರಿಚ್ ಕಿಡ್ ಜೊತೆಗೆ ಇಬ್ರು ಹತ್ತುತ್ತಿರೋ ಒಂದು ಟೈಮ್ ಅಲ್ಲಿ ರೂಪ್ಗೆ ಇವರು ಓವರ್ ವೈಟ್ ಆಗೋದ್ರಿಂದ ಅದಕ್ಕೆ ಒಬ್ನು ಹೇಳ್ತಾನೆ, ಯಾರಾದ್ರೂ
ಯಾರಾದ್ರೂ ಒಬ್ರು ಕೆಳಗಡೆಗೆ ಇಳಿದ್ರೆ ಮಾತ್ರನೇ ಇನ್ನೊಬ್ರು ಮೇಲೆ ಬರೋದಕ್ಕೆ ಆಗೋದು ಅಂತ. ಅದಕ್ಕೆ ರಿಚ್ ಕಿಡ್ ತುಂಬಾ ಭಯ ಪಡ್ತಿರ್ತಾನೆ, ನನ್ನನ್ನ ಇವಾಗ ನೀರೊಳಗಡೆಗೆ ತಳ್ಳಿಬಿಡ್ತಾನೆ ಸ್ಯಾಮು ಅಂತ. ಆದ್ರೆ ಸ್ಯಾಮು ಅವನಿಗೆ ಆಪೋಸಿಟ್ ಆಗಿ ಅವನ ರೂಫ್ ನ ಅವನಿಗೆ ಕಟ್ ಮಾಡ್ಕೊಂಡು ತನ್ನ ಗರ್ಲ್ ಫ್ರೆಂಡ್ ನಿಜವಾಗ್ಲೂನೇ ಅವನನ್ನ ಲವ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು ಖುಷಿಯಾಗಿ ನೀರಲ್ಲಿ ಬಿದ್ದು ಸತ್ತೋಗ್ಬಿಡ್ತಾನೆ. ಮತ್ತೊಂದು ಕಡೆ ಬಿಲ್ಡಿಂಗ್ ಮೇಲೆಗೆ ಬಂದಿರೋ ಜನರನ್ನ ಕಾಪಾಡೋದಕ್ಕೆ ಎವಾಕ್ವೇಟ್ ಮಾಡೋದಕ್ಕೆ ತುಂಬಾ ಹೆಲಿಕಾಪ್ಟರ್ಸ್ ಅಲ್ಲಿಗೆ ಬಂದಿರ್ತವೆ. ಆವಾಗ ಕಿಮ್ ಅವರು ಇರೋ ಒಂದು ಬಿಲ್ಡಿಂಗ್ ಮೇಲೆ ಮಾತ್ರ ತುಂಬಾ ಜನರು ನಿಂತ್ಕೊಂಡಿರ್ತಾರೆ. ಆದ್ರೆ ಅವ್ರನ್ನ ಕಾಪಾಡೋದಕ್ಕೆ ಬಂದಿರೋ ಕೇಜ್ ಮಾತ್ರ ಒಂದೇ ಇರುತ್ತೆ. ಇದ್ ಕಡೆ ಇನ್ನೊಂದು ವೇವ್ ಇವ್ರ ಕಡೆ ಬರ್ತಾ ಇರೋದನ್ನ ಕಿಮ್ ಹಾಗೆ ಅವರ ಹೆಂಡತಿ ನೋಡ್ಬಿಟ್ಟು, ನಾವು ಹೋಗ್ದಿದ್ರು ಪರವಾಗಿಲ್ಲ, ನನ್ನ ಮಗಳು ಸೇಫ್ ಆಗಿರ್ಬೇಕು ಅಂತ ಹೇಳಿ ತನ್ನ ಮಗಳನ್ನ ಎತ್ಕೊಂಡೋಗಿ ಕೇಜ್ ಅಲ್ಲಿರೋ ಒಂದು ಮುದುಕಿಗೆ ಕೊಡ್ತಾರೆ. ಆ ಮುದುಕಿ ನಿಮ್ಮ ಮಗಳನ್ನ ನಾನು ಸೇಫ್ ಆಗಿ ನೋಡ್ಕೊಂತೀನಿ ಅಂತ ಮಾತು ಕೊಡೋದ್ರಿಂದ ಅವರ ಮಗಳು ಸೇಫ್ ಆಗಿ ಹೋಗಿರೋದನ್ನ ನೋಡಿ ತಂದೆ ತಾಯಿ ಇಬ್ರು ಖುಷಿ ಪಡ್ತಾರೆ. ಅಂಡ್ ನೆಕ್ಸ್ಟ್ ವೇವ್ ಬರುತ್ತೆ, ಅದರಿಂದ ನಾವು ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವರಿಬ್ರು ಹಗ್ ಮಾಡ್ಕೊಂಡು ಅದಕ್ಕೆ ಆಪೋಸಿಟ್ ಆಗಿ ನಿಂತ್ಕೊಂತಾರೆ. ಆ ಸುನಾಮಿ ಬಂದು ಹಿಟ್ ಮಾಡೋದ್ರಿಂದ ಬಿಲ್ಡಿಂಗ್ಸ್ ಎಲ್ಲ ಕೊಲಾಪ್ಸ್ ಆಗೋಗ್ಬಿಡ್ತವೆ. ಮತ್ತೊಂದು ಕಡೆ ಬ್ರಿಡ್ಜ್ ಮೇಲೆ ಒಂದು ಸುನಾಮಿ ಹಿಟ್ ಮಾಡಿರುತ್ತಲ್ವಾ, ಅದರಲ್ಲಿ ಸ್ವಲ್ಪ ಜನರು ತಪ್ಸ್ಕೊಂಡು ಒಂದು ಕಂಟೈನರ್ ಮೇಲೆಗೆ ಹತ್ತಿರ್ತಾರೆ. ಅದರಲ್ಲಿ ನಮ್ಮ ಹೀರೋ ತಮ್ಮ ಆಗಿರೋ ಡಾಂಗು, ಅವರ ತಾಯಿ, ಹೀರೋ ಮಗನು ಕೂಡ ತಪ್ಸ್ಕೊಂಡೇ ಇರ್ತಾರೆ. ಮತ್ತೊಂದು ಕಡೆ ಹೀರೋ ಹಾಗೆ ಹೀರೋಯಿನ್ ಒಂದು ಬಿಲ್ಡಿಂಗ್ ಮೇಲೆಗೆ ಹೋಗಿರ್ತಾರೆ. ಅವ್ರನ್ನ ಕಾಪಾಡೋದಕ್ಕೆ ಒಂದು ಹೆಲಿಕಾಪ್ಟರ್ ಬರುತ್ತೆ. ಮತ್ತೆ ಸೀನು ಸ್ವಲ್ಪ ದಿನಗಳಾದ್ಮೇಲೆ ಓಪನ್ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಸುನಾಮಿಯಲ್ಲಿ ದೊಡ್ಡ ವ್ಯಕ್ತಿಗಳ ಜೊತೆಗೆ ಅವರನ್ನ ಅವರು ಪ್ರಾಣ ತ್ಯಾಗ ಮಾಡ್ಕೊಂಡು ಬೇರೆ ಅವ್ರನ್ನ ಕಾಪಾಡಿರ್ತಾರಲ್ವಾ ಅಂತ ಅವರ ಫೋಟೋಸ್ ನ ಇಟ್ಟು ಮೆಮೋರಿಯಲ್ ಸೆರೆಮನಿ ಮಾಡ್ತಿರೋ ಹಾಗೆ ತೋರಿಸಿ, ಬಂದಿರೋ ಒಂದು ಸುನಾಮಿಯಿಂದ ಇವರು ಮತ್ತೆ ಎಲ್ಲಾ ಬಿಲ್ಡಿಂಗ್ಸ್ ನ ರೀಬಿಲ್ಡ್ ಮಾಡ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೀವೇನಾದ್ರೂ ಸುನಾಮಿಯಲ್ಲಿ ಸಿಕ್ಕಾಕೊಂಡಿದ್ರೆ, ಬೇರೆ ಅವ್ರನ್ನ ಕಾಪಾಡೋ ಒಂದು ಟೈಮ್ ನಿಮ್ಗೆ ಬಂದಿದ್ರೆ, ಅವ್ರನ್ನ ಕಾಪಾಡಿ ನೀವೇನಾದ್ರೂ ಸತ್ತೋಗ್ಬಿಡ್ತೀರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.